ಇಚ್ಛಾರಹಿತ ಆನಂದ ಸ್ಥಿತಿನ ಇರ್ತದೆ. ತೃಪ್ತಿ ಇರ್ತೈತೆ ನಮ್ಗೆ, ಯಾವ ಇಚ್ಛೆ ಇಲ್ಲದ ಆ ಇಚ್ಛೆಗಳನ್ನ ತೃಪ್ತಿಪಡಿಸ್ಕೊಳಕ್ ಆಗೋದೂ ಇಲ್ಲ. ನಮ್ಮ ಬಯಕೆಗಳು ಎಂಥವದವು, ಕಾಮನೆಗಳು, ವಿಷಯದಿಂದ ಸುಖ ಹೊಂದಬೇಕನ್ನುವುದೈತಿ. ಎಂದಿಗೆ ತೃಪ್ತಿ ಆಗ್ಬೇಕ್ರಿ ಅವು? ಯಾರು ಒಬ್ಬರ ಅವುಗಳಿಂದ ತೃಪ್ತಿಪಡಿಸಿದವರು ಅದಾರನ? ಇಂದ್ರಿಯಗಳನ್ನ ವಿಷಯಗಳ ಸಂಪರ್ಕ ಹೋಗ ಮಾಡಿ ತೃಪ್ತಿಪಡಿಸಕ್ಕಾಕೈತೇನ? ಬೆಂಕಿಯನ್ನು ಹಾಕ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗಲ್ಲ. ಭೋಗೇಚ್ಛೆಯನ್ನು ಭೋಗಿಸಿ ತೃಪ್ತಿಪಡಿಸಕ ಯಾರಿಗೂ ಆಗಿಲ್ಲ. ಮತ್ತು ಹಪಾಪಿ ಹೆಚ್ಚಾಗುವುದನ್ನ ಅದು. ಯಾವ ಇಂದ್ರಿಯಗಳ ತೃಪ್ತಿಯಾಗಿ ಹೇಳ್ತೀನಿ? ತಿನ್ನೋದ್ರಿಂದ ತಿನ್ನು ಚಟ ಹೋಗ್ತೇನೆ, ನೋಡೋದ್ರಿಂದ ಹಂಗ ನೋಡ್ಬೇಕನ್ನೋದು ಹೆಚ್ಚಾಕೈತಿ, ತಿನ್ನೋದ್ರಿಂದ ಇನ್ನದು ಮಜಾ ನಾಲಿಗೆ ರುಚಿ ನೋಡ್ಬೇಕು, ಗಾಯನ ಕೇಳ್ಬೇಕನ್ನೋದು ಹಂಗಾಕೈತಿ. ಇನ್ನು ಹೊಸ ಅದು ಯಾಕ್ರಿ? ಮಜಾ ನೋಡ್ಬೇಕು, ನಾವು ವಾಸನೆ ನೋಡ್ಬೇಕಂತ, ಶೇಂಟ ಸ್ಪರ್ಶ ಇನ್ನ ಬೇಕಂತೈತಿ, ಹಪ ಹಾಪಿ ಹಂಗ ಹೆಚ್ಚಾಕೈತಿ ಅದ್ರ ಒಳಗಂಗ. ಎಷ್ಟು ಅದನ್ನ ತೃಪ್ತಿಪಡಿಸ್ಬೇಕಂದ್ರು ನೀನು ಎಷ್ಟು ಜನ್ಮನೂ ಸಾಲವಲ್ಲ. ಅದ್ರ ಸಂಬಂಧ ಎಷ್ಟು ಜನ್ಮ ಹುಟ್ಟಿಟ್ಟು ಬಂದೀನಿ ಅವ್ನು ತೃಪ್ತಿಪಡಿಸ್ಬೇಕಂತ. ಇಂದ್ರಿಯಗಳನ್ನು ತೃಪ್ತಿಪಡಿಸುವ ಸಂಬಂಧ ತನು ಅನೇಕವನ್ನು ಇತ್ತೆ ಭವಭವಂಗಳಲ್ಲಿ, ಆದರೂ ಇನ್ನವರೆಗೂ ಆಗಿಲ್ಲ ತೃಪ್ತಿಪಡಿಸೋಕೆ. ಇನ್ನೂ ಮಾಡೇನ ಅಂತೀಯ ಅದನ್ನು ತೃಪ್ತಿಪಡಿಸ್ಬೇಕಂತ? ಯಾಸ್ತಿ ತೃಪ್ತಿಪಡಿಸಿ ಶರೀರ ಬಿಟ್ಟವ್ರು ಯಾರು ಹೇಳಿ? ಅವನು ತೃಪ್ತಿಪಡಿಸೋ ಕಾರಣನೇ ಇಲ್ಲ, ವ್ಯರ್ಥ ಪ್ರಯತ್ನ ನಡೆಸೀನಿ ಅವನು. ಅತೃಪ್ತಿ ಅನ್ನೋದು ಬೆಳ್ಕೊಂತ ಹೋಗ, ತೃಪ್ತಿ ಅನ್ನೋದಿಲ್ಲ ಇಲ್ಲ. ಹುಚ್ಚು ಪ್ರಯತ್ನ ನಡೆಸಿ ನಾನು ಎಂದ ಪಣಿ ಶಾನೆ ಆಗೋದು. ಇವುಗಳನ್ನು ತೃಪ್ತಿಪಡಿಸಕ್ಕೆ ಹೋಗಿ ದಡ್ಡ ನೀನು, ಇದ್ದೆಲ್ಲ ಕಿಮ್ಮತ್ತು ಕಳ್ಕೊಂಡಿನಿ. ಅದಕ್ಕೆ ಬಲ್ಲವರು ಅದರಿಂದ ಹಿಂದಕ್ಕೆ ಸರ್ ಯಾವುದೇ ಇಂದ್ರಿಯ ಸಂಪರ್ಕ ಹೋಗೋಣ ತೃಪ್ತಿಪಡಿಸಕ್ಕೆ ಆಗುವಂಗಿಲ್ಲ. ಒಂದಲ್ಲ 5 ಇಂದ್ರಿಯಗಳ ಇದಕ್ಕೆ ಬಿದ್ದೀನಿ ಬಸಿಗಿ, 5 ಇಂದ್ರಿಯಗಳಿಗೆ ಬಸಿಗೆ ಬಿದ್ದಿ ಅವನು ತೃಪ್ತಿಪಡಿಸೋದು ಯಾವಾಗ ಆಗುತ್ತೆ? ಎಷ್ಟು ಜನ್ಮ ಹುಟ್ಟಿ ಬಂದರೂ ನಿನಗಾಗೋದಿಲ್ಲ. ಅದಕ್ಕೆ ಅವನು ಬಿಡ, ಆ ವಿಷಯದ ಸಂಪರ್ಕದ ಗಡುವಿ ಕೈ ಬಿಟ್ಟು ನಿನ್ನೊಳಗೆ ನೀನು ನೋಡ್ಕೊ. ನೀ ಯಾರದಿ ಅನ್ನೋದನ್ನ ನೋಡ್ಕೊಂಡಾಗ ನಿನಗೆ ತೃಪ್ತಿ. ಜ್ಞಾನಾಮೃತೇನ ತೃಪ್ತಶ್ಯ ಅಂದರೆ ಹೊರತು ಇಂದ್ರಿಯಗಳ ಸಂಪರ್ಕ ಭೋಗ ಮಾಡೋದ್ರಿಂದ ತೃಪ್ತಿ ಇಲ್ಲ ಇಲ್ಲ. ಅವಾಗ ನಿನ್ನ ಜನ್ಮ ಪಾವನಕ್ಕೈತಿ. ನೀ ಯಾರದೇನೋ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ನಿನಗೆ ತೃಪ್ತಿ. ನೀ ಎಲ್ಲದನ್ನ ನೀನಂತ ಹಿಡ್ಕೊಂಡ್ರೆ ಏನೇನಾರು ಮಾಡ್ಕೊಂತವಾರ ಎಲ್ಲಿ ತೃಪ್ತಿ ಆಗ್ಬೇಕು ನೀನು? ಯಥಾರ್ಥ ವಸ್ತುವಿನ ತಿಳುವಳಿಕೆಯನ್ನು ಯಾವ ಮಾಡ್ಕೊಂಡಾನ ಅವನ ಮನೋವಿಜ್ಞಾನಿ. ಏನು ಯಥಾರ್ಥದ ಇದ್ದಕ್ಕಿದ್ದಂಗೆ ಇದ್ದದ್ದು ಬದಲಾವಣೆ ಆಗದೈತಂತ ವಸ್ತುವಿನ ಜ್ಞಾನ ಮಾಡ್ಕೊಂಡ ಅವು ಮನೋವಿಜ್ಞಾನಿ. ಅವಾಗ ಯಾವುದೇ ಥರದ ಬಂಧನ ಇಲ್ಲ, ಅವ ದುಃಖ ಅನ್ನುವಂಥದ್ದು ಉಳಿದಿಲ್ಲ. ಯಾವುದನ್ನು ತಿಳಿಯುವುದರಿಂದ ಎಲ್ಲವೂ ತಿಳಿಯಲ್ಪಡುವುದು ಯಾವುದು ಅಂದರೆ ಅದು ನಿನ್ನ ಜ್ಞಾನ, ಸ್ವರೂಪ ಜ್ಞಾನ. ಮೊದಲು ಅದನ್ನು ಮಾಡ್ಕೊ. ನಿಂದ ನಿನಗೆ ಗೊತ್ತಿಲ್ಲಲಿ ಅನ್ಯದ್ರ ಗೊತ್ತು ಮಾಡ್ಕೊಂಡ ಜಗತ್ತಿನ ಜ್ಞಾನ ಮಾಡ್ಕೊಂಡು ಏನು ಮಾಡ? ಅಂದಲ್ಲಿ ನೆಮ್ಮದಿ ಇಲ್ಲ ನಿನಗೆ. ಎಲ್ಲ ಕೆಲಸ ಬಿಟ್ಟರು ಮೊದಲು ನಿನ್ನ ಸ್ವರೂಪ ಜ್ಞಾನ ಮಾಡ್ಕೊ. ಅದಕ್ಕಾಗಿ ಮನುಷ್ಯನ ಜನ್ಮದ ಲಾಭ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದನ್ನು ಮಾಡ್ಕೊಳಕ್ಕೆ ಅವಕಾಶ ಪ್ರತಿಯೊಬ್ಬರಿಗೆ ಐತಿ, ಮನುಷ್ಯನ ಜನ್ಮಕ್ಕೆ ಬಂದವರಿಗೆಲ್ಲ. ಅದಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೋಬೇಕು ಹೊರತು ಮತ್ತು ವಿಷಯ ಭೋಗಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೊಂಡೆ ಅಂದ್ರೆ ನೀ ಹಾಳು ಮಾಡಿದಂಗೆ, ಜನ್ಮನ ಹಾಳು ಮಾಡಿದ. ಅದನ್ನು ತೃಪ್ತಿಪಡಿಸೋಕ್ಕಾಗೋದಿಲ್ಲ. ಭೋಗದಿಂದ ತೃಪ್ತಿ ಇಲ್ಲ ಇಲ್ಲ. ತೃಪ್ತಿ ಹೊಂದಿದವರು ಅದ್ರ ಭೋಗದ ವಾಸನೆಗಳನ್ನೆಲ್ಲ ಕೈ ಬಿಟ್ಟು ಇರುವಿನ ಕಡೆ ಎಲ್ಲ ಕೊಟ್ಟಾಗ ತೃಪ್ತಿಯನ್ನು ಹೊಂದ್ಯಾರ. ಎಲ್ಲಿವರೆಗೆ ತನ್ನ ತಿಳುವಳಿಕೆ ತನಗಾಗುವುದಿಲ್ಲೋ ಅಲ್ಲಿವರೆಗೆ ಅಪೂರ್ಣ ನಾವು, ಪೂರ್ಣ ಅಲ್ಲ ನಾವು. ಪೂರ್ಣವಾದಂಥ ಇರುವಿನ ತಿಳುವಳಿಕೆ ಮಾಡ್ಕೊಂಡಾಗ ಪೂರ್ಣ. ಅದನ್ನು ಬಿಟ್ಟುಕೊಟ್ಟು ತೋರಿಡುವುದೆಲ್ಲ ಅದ್ರ ಬೆನ್ನ ಹತ್ತಿರ ಅಪೂರ್ಣ ನಾನು. ಸಮಾಧಿ ಹತ್ತಿದಾಗ ನೀನು ಪೂರ್ಣ ಸ್ವರೂಪ ಅದಲ್ಲ.
ಅದ ಪೂರ್ಣವಾದದ್ದು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವ ಶಿಷ್ಯತೆ. ಈ ಅನುಭವ ಸಮಾಧಿ ಹೊಂದಿದಾಗ ನಿನಗಾಗ್ತದೆ. ಬುದ್ಧಿ ಸಮಸ್ಥಿತಿ ಒಳಗೆ ನಿಧಿಯಾಗಿ ನಿಂತಾಗ ಪೂರ್ಣತ್ವದ ಅನುಭವ ನಿನಗಾಗ್ತದೆ. ಅಲ್ಲಿ ಮಠ ಇವು ಯಾವ ದೃಶ್ಯದೊಳಗಿಂದ ಏನು ತಿಳುವಳಿಕೆ ಮಾಡ್ಕೊಂಡಿರೋದು ಅಪೂರ್ಣನ. ಸ್ವರೂಪ ಜ್ಞಾನ ಒಮ್ಮೆ ನೀವು ಮಾಡ್ಕೊಂಡೆ ಅಂದ್ರೆ ಮಾಡ್ಬೇಕನ್ನೋದು ಏನು ಉಳಿದಿಲ್ಲ ನಿನ್ನ ಜೀವನದೊಳಗೆ. ಒಂದ್ ಹೇಳಕ್ ಮಾಡ್ಬೇಕನ್ನೋದು ಉಳಿದಿದ್ರೆ ಇನ್ನೂ ಅವಾಗ ಜ್ಞಾನ ಆಗಿಲ್ಲ ಅಂತ ತಿಳ್ಕೋಬೇಕು. ಹೌದು, ಜ್ಞಾನಾಮೃತೇನ ತೃಪ್ತಶ್ಯ ಕೃತಕೃತ್ಯಶ್ಯ ಯೋಗಿನ ಕರ್ತವ್ಯಂ ನ ವಿದ್ಯತೆ ಅಸ್ಥಿ ಚೇತನ ಸ ತತ್ವವಿತ್ ಅಂದ್ರೆ. ಒಂದ್ ಹೇಳಕ್ ಏನಾರು ಮಾಡ್ಬೇಕನ್ನೋದು ಅವ್ನ ತತ್ವವನ್ನು ತಿಳ್ದವ ಅಲ್ಲ, ನಾವು ಅಜ್ಞಾನಿ. ಅವ ಏನಾರು ಮಾಡ್ಬೇಕನ್ನೋರು ಅಜ್ಞಾನಿಗಳ ಕೆಲಸ. ನಂದು ಏನೂ ಮಾಡೋದು ಕೆಲಸ ಇಲ್ಲ, ನಾವು ಅಜ್ಞಾನಿ. ನಾವು ನಾ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ನೋ ಅಜ್ಞಾನಿ. ನಾವು ಏನು ಮಾಡಕ್ ಹೋಗೋದಿಲ್ರಿ. ಅವ್ರು ಏನಾರು ಮಾಡೋ ಕರ್ತವ್ಯನೇ ಇಲ್ಲ. ಒಂದ ಕರ್ತವ್ಯ ಇಲ್ಲದವ ಜ್ಞಾನಿ. ನನಗೆ ಮಾಡೋದು ಐತೆ ಅನ್ನವ, ನಾ ಅದನ್ನ ಮಾಡ್ಬೇಕಪ್ಪ. ಏನ್ ಮಾಡ್ಬೇಕಪ್ಪ ಅಂತಿರ್ತಾನ. ಮಾಡ್ಬೇಕಲ್ಲಪ್ಪ, ಇದನ್ನ ಮಾಡ್ಬೇಕು. ಒಳ್ಳೆ ನಾವು ಕೇಳ್ತೇವೆ ಪ್ರಶ್ನೆ ಅವನು, ಯಾಕೆ ಏನ್ ಮಾಡ್ಬೇಕು? ಮಾಡೋದು ಐತೆ ಅಂದ್ರೆ ಅಜ್ಞಾನಿ ನಾವು ಇನ್ನ ಐತೆ ಅಂತ. ಇನ್ನೇನ್ ಮಾಡ್ಬೇಕಾಗಿತ್ತಪ್ಪ ನಾವು? ಇನ್ನೇನ್ ಮಾಡೋದು ಏನೈತಿ? ಇನ್ನ ಮಾಡೋದೆಲ್ಲ ಮಾಡಿ ಮುಗಿಸೈತಿ, ಅದ್ರಾಗ ಏನೂ ಇಲ್ಲ, ಸುಮ್ಮನೆ ಕುಂಡ್ರೋದು ಒಂದ ಕೆಲಸ ಅಂತ ಯಾರು ಅದನ್ನ ಬಗ್ಗೆ ವಿಚಾರ ಮಾಡೋದ್ರಿ? ನಾವು ಬರೇ ವಿಷಯ ಚಿಂತನೆ ಮಾಡೋದು, ಅದ್ರಾಗ ಕಾಲ ಕಳೆದ ಏನ್ ಲಾಭ ಆಗ್ತದೆ? ಹುಟ್ಟಿದ ದಿನದ ಸಾಯುವವರೆಗೂ ಬರೇ ವಿಷಯ ಚಿಂತನದಾಗ ಕಾಲ ಕಳೆದಿಲ್ಲ. ಏನ್ ಲಾಭ ಮಾಡ್ಕೊಂಡು ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ವ್ಯರ್ಥ ಆತಲ್ಲ ನಿನ್ ಜನ್ಮ. ನಿನ್ನ ಬಗ್ಗೆ ಏನಾರ ವಿಚಾರ ಮಾಡಿದೆ? ನೀನ್ ಯಾರೋ, ನಿನ್ನ ನಿಜ ಸ್ವರೂಪ ಏನು? ಆತ್ಮಚಿಂತನದ ಅಭ್ಯಾಸವನ್ನು ಗಟ್ಟಿ ಮಾಡ್ಕೊಂಡೇನ? ನೀ ಯಾರದೇನೋ ಖಾತ್ರಿ ಮಾಡ್ಕೊಂಡೇನ? ಏನಾರ ಮಾಡಕ್ ಹೋಗಿ ನಿನ್ನ ಮರ್ತೀನಿ. ಅದಲ್ಲ, ಏನಾರ ಮಾಡೋದೆಲ್ಲ ಕೈ ಬಿಟ್ಟಾಗ ನಿನ್ನನ್ನು ಅರಿಲಿಕ್ಕೆ ಬರ್ತೈತಿ ನಿನಗೆ. ನನ್ನ ಕರ್ತವ್ಯ ಐತೆ ನಾವು ಅಜ್ಞಾನಿನ. ಯಾವ ಕರ್ತವ್ಯನೂ ಇಲ್ಲಪ್ಪ. ಏನಾರ ಮಾಡೋದು ಯಾವುದು ನನ್ನ ಕೆಲಸ ಇಲ್ಲ, ಮಾಡೋದೆಲ್ಲ ಕೈ ಬಿಟ್ಟು ನಮ್ಮೊಳಗೆ ನಾವು ಉಳ್ಕೋದೊಂದ ನನ್ನ ಕರ್ತವ್ಯ. ಆತ್ಮಚಿಂತನ ಮಾಡೋದೊಂದ ನಮ್ಮ ಕರ್ತವ್ಯ ಅವ ತಿಳಿದವ. ಇದು ತಿಳಿಗೇಳುಗಳು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಮಾಡಿದೆ ಅಲ್ಲಿ ಇಲ್ಲಿ ತನಕ ಏನಾಗೈತೆ ನೋಡ್ಕೊ. ಹೌದು, ಸಮಾಧಾನ ಕೆಡಿಸೋದ ಮಾಡ್ಕೊಂಡ್ಕೊಂತ ನೀವು ಮಾಡಿದ್ದೇನೆ, ಅದರಿಂದ ಏನಾಗೈತೆ ನೋಡ್ಕೊ. ಏನು ಲಾಭ ಮಾಡ್ಕೊಂಡಿ? ಎಲ್ಲ ಗುಡ್ಡು ಕಲ್ಲು ಹೊತ್ತಂಗ ನೀವು ಮಾಡೋದಿಲ್ಲ, ವ್ಯರ್ಥ ಶ್ರಮ. ನಿನಗೆ ಉಪಯೋಗ ಬರೋದನ್ನ ಏನಾರು ಮಾಡ್ಕೊಂಡೇನ? ಏನಾರು ಮಾಡೋದ್ರಿಂದ ನಿನಗೆ ಉಪಯೋಗ ಆಗೈತಿ? ಅದು ತೋರ್ ಎಡೆಗೆ ಹೋಗೋದು. ಅದು ಯಾವಾಗಲೂ ಇದ್ದ ವಸ್ತು. ಅದನ್ನು ಅದು ಕರ್ಮದ ಕರ್ಮಜನ್ಯ ಅಲ್ಲ. ಅಲ್ಲ ನಿತ್ಯ ಸಿದ್ಧವಾಗಿರ್ತಕ್ಕಂಥ ವಸ್ತು. ಅದು ಯಾರು ಮಾಡಿಕೊಡೋದೇನು ಸಹ ಅಲ್ಲ. ಅದು ಯಾರಿಂದ ಮಾಡಲ್ಪಟ್ಟದ್ದಲ್ಲ. ಅದು ರೆಡಿ ಇದ್ದದ್ದೈತಿ. ಅದನ್ನು ಇದ್ದಕ್ಕಿದ್ದಂಗೆ ತಿಳ್ಕೊಳ್ಳೋದು ಒಂದ ನಮ್ಮ ಕೆಲಸ. ನೀವು ಹೊಸದಾಗಿ ಅದನ್ನು ಹೊಂದಬೇಕಾಗಿಲ್ಲ. ಯಾರು ಮಾಡಿಕೊಡೋದೇನು ಸಲ್ಲ. ಅದು ಹೊಸದಾಗಿ ನೀ ಅದನ್ನು ಪಡಿಬೇಕನ್ನೋ ಆಗಿಲ್ಲ, ಹೊಸದಾಗಿ ಪಡಿಬೇಕು. ರೆಡಿ ಇದ್ದದ್ದೈತೆ. ಅದನ್ನು ಸಿದ್ಧವಾಗಿರ್ತಕ್ಕಂಥ ವಸ್ತು. ಅದನ್ನು ಯಥಾರ್ಥವಾಗಿ ತಿಳ್ಕೊಂಡು ಉಳ್ಕೊಳ್ಳೋದು ಅಂತ ನಮ್ಮ ಕೆಲಸ. ಆರಾಮ ಹೊಂದಿದವಾಗ ಪುನಃ ಆರಾಮ ಹೊಂದಬೇಕನ್ನೋ ಇಚ್ಛಾ ಆಕತೇನ್ರಿ? ನಿದ್ದೆ ನಾವು ಇನ್ನೂ ನಿದ್ದೆ ಮಾಡ್ಬೇಕನ್ನೋ ಇಚ್ಛಾ ಎಲ್ಲಿ ಅವಂಗೆಲ್ಲಿ ಇರ್ತೈತಿ? ಇಚ್ಛಾ ರಹಿತ ಆಗಿರ್ತಾನ. ಪೂರ್ಣ ಸ್ಥಿತಿಯನ್ನು ಹೊಂದ ಮ್ಯಾಗ ಅವಂಗೆ ಯಾವ ಮಾಡ್ಬೇಕನ್ನೋದು ಉಳಿದಿಲ್ಲ. ಇನ್ನ ಉಳ್ದೈತೆ ಅಂದ್ರೆ ಅವ ಪೂರ್ಣನ ಅಂತ. ಇನ್ನ ಐತೆ ನಿನಗೆ ಇನ್ನ ಮಾಡೋದಿನ್ನ, ಇನ್ನ ಪೂರ್ಣ ಆಗೇ ಇಲ್ಲ ಅಂತ. ಶರೀರ ಗಟ್ಟಿದ್ದಾಗ ಈ ಕೆಲಸ ಮಾಡ್ಕೋಬೇಕು ನೋಡ್ರಿ. ನಮ್ಮ ನಿಜದ ಅನುಭವವನ್ನು ಮಾಡ್ಕೋಬೇಕು ಶರೀರ ಗಟ್ಟಿದ್ದಾಗ. ಶರೀರ ಕೆಟ್ಟ ಅಂದ್ರೆ ಮಾಡ್ಕೊಳಕ್ಕಾಗೋದನ್ನ ಇಲ್ಲ. ಬರೀ ಅದ್ರದ ನೆನಪಾಕೈತಿ. ಶರೀರ ಒಂದು ಸ್ವಲ್ಪ ಏನಾರ ಆತ ಅಂದ್ರೆ ಅದ್ರ ಜಡ್ಡು ಇಂಥವು ಅದ್ರ ವೇದನಾ ತಡ್ಕೊಳ್ಳೋಣ ಆಗೋದಿಲ್ಲ. ನಿನಗತ್ತಾಗಿಂದ ಒಳ್ಳೆ ಅದ ನೆನಪಿಗೆ ಬರ್ತೈತಿ.
ಇದನ್ನ ಕೇಳ ಹೋಗೋ ಮರ ಇದ್ರ ತಡ್ಕೊಳ ನಾವು ಅದು ಎಲ್ಲಿ ಅದನ್ನ ನೆನಪು ಬರ್ಬೋದು, ಇದ್ರದಾಗ ಹೊಡೆತ ಹೆಚ್ಚಾಗಿ ಬರೇ ಇದ್ರ ಕಡೆನೆಲ್ಲ ಹೋಗ್ತೈತಿ. ಶರೀರ ಆರೋಗ್ಯ ಇದ್ದಾಗ ಅದನ್ನ ಮರ್ತ ನಮ್ಮ ಇರುವಿನ ಕಡೆ ಲಕ್ ಕೊಡಕ್ ಬರ್ತೈತಿ. ಅದಕ್ಕೆ ಶರೀರ ನೆಟ್ಗಟ್ಕೊಳಕ್ ಬರೋದು ಅವಂಗ, ಇದ್ರ ಕಡೆ ಲಕ್ ಕೊಡಕ್ ಬರುದಿಲ್ಲ. ಎದರದಾರ ವೇದನ ಆಗಕೈತಿ ಅಂದ್ರೆ ಎಲ್ಲಿ ನಿನಗೆ ಇದ್ರ ತಡ್ಕೊಳಕ್ ಆಗೋಂಗಿಲ್ಲ, ಬರೇ ಅದ ಯಸನ ಎಲ್ಲಿದು ಯಪ್ಪ ನನಗೇನು ಹೊಡ್ತಾ ತಡೆ ನಾವು ಬರೇ ಅದ ಯಸನ. ಅದಕ್ಕೆ ಶರೀರವನ್ನು ಆರೋಗ್ಯವಾಗಿಟ್ಕೊಂಡು ನೀನು ಸ್ವರೂಪ ಜ್ಞಾನ ಮಾಡ್ಕೊಳಕ್ ಬರ್ತೈತಿ. ಏನ್ ಆರೋಗ್ಯದ ನಿಯಮಗಳನ್ನು ಪಾಲನೆ ಮಾಡಾಕ್ತಾ ಇರಲಿಲ್ಲ, ಕೆಡಿಸ್ಕೊಂಡ್ಬಿಡ್ತೀವಿ ಸಿಕ್ಕಂಗ ಇಂದ್ರಿಯಗಳ ಬಳಕೆ ಮಾಡಿ. ಹೌದಿಲ್ಲ? ತಿನ್ನೋದು ಬಿಡೋದು ಮೊದಲು ನೀನು. ಯಾಕ್ರಿ? ಅಂದ್ರೆ ನಿನ್ನ ಶರೀರ ಆರಾಮ ಇರ್ತದೆ. ತಿಂದ್ರೆ ನಾವು ಆರಾಮ ಇರ್ತೇವೆ ಅಂತ ನೀವು ತಿಳ್ಕೊಂಡು ಬರೀ ತಿನ್ನೋದ್ರಾಗ ಹೋಗ್ತಿಪ್ಪ ನಿನ್ನ ಜೀವನ. ತಿನ್ನಾಕ ಹುಟ್ಟೈತಿಪ್ಪ ಇದು. ಶರೀರ ಬದುಕೋದಕ್ಕಾಗಿ ತಿನ್ನೋದಕ್ಕಾಗಿ ಬದುಕಬೇಡ. ತಿನ್ನೋದಕ್ಕಾಗಿ ಬದುಕವ ಈಡಾಗಿ ತಿಂತಾನವ. ಬದುಕೋದಕ್ಕಾಗಿ ತಿನ್ನವ ಭಾಳ ತಿನ್ನೋದಿಲ್ಲ ಅವ. ನೋಡ್ರಿ ನೀವು ಯೋಗಿಗಳ ಆಹಾರ ಭಾಳ ಹಾಕೋದು ನೀವು, ಅವ್ರಿಗೆ ಗೊತ್ತಿರ್ತದೆ. ಅಲ್ಪಾಹಾರ ಕ್ಷೇಮಕರ, ಅತ್ಯಾಹಾರ ಹಾನಿಕರ ಅನ್ನೋ ತಿಳುವಳಿಕೆ ಅವ್ರಿಗೆ ಗೊತ್ತಿರ್ತದೆ. ನಾಲಿಗೆ ರುಚಿಗೆ ಹೊಡ್ತಾ ಅದರ ಪರಿಣಾಮ ಆಗೇ ಬಿಡ್ತೈತೆ ನಿನಗದು. ಅದಕ್ಕೆ ಅವರೆಲ್ಲ ನಿಯಮಗಳ ಪಾಲನೆ ಮಾಡ್ಕೊಂತ ಬಂದರು. ರುಚಿಯಾದ ನಾಲಿಗೆ ರುಚಿಯಾದದನ್ನು ಹಾಕಿ ಕಮ್ಮಗೆ ಹೊಡೆದೋಡು ಹೆಚ್ಚಿಗೆ ರುಚಿ ಹತ್ತದಲ್ಪ ಇದು. ಅವ್ನು ರುಚಿ ಮಾಡಲಿಲ್ಲ ಅಂದ್ರೆ ಭಾಳ ಹೋಗುದಿಲ್ರಿ ಅದ. ಹೌದಿಲ್ಲ? ಭಾಳಷ್ಟು ನಾಲಿಗೆ ಗಾಂವ್ ಹೋಗುವಂಗೆ ರುಚಿ ಮಾಡಿದೆ ಅಂದ್ರೆ ಈಗ ಹೊಡ್ಬೇಕು ಅನ್ನೋಂಗಂಗತಾನೆ. ಭಾಳ ಚಲೋ ಆಗೈತೆ ಹಾಕೊಂಬ. ಅದಕ್ಕೆ ಅವರು ಅಂಥವನ್ನೆಲ್ಲ ಅಂಥದಕ್ಕೆ ಮಹತ್ವ ಕೊಟ್ಟೇ ಇಲ್ಲ. ಅವರು ರುಚಿಗೆ ನಾಲಿಗೆ ರುಚಿಗೆ ಮಹತ್ವ ಕೊಡಲಿಲ್ಲ. ಹೊಟ್ಟಿಗೆ ಹಿತ ಆಗುವುದನ್ನು ಮಾಡಿದ್ರು ಅವರು. ನಾಲಿಗೆಗೆ ರುಚಿ ಇದ್ದದ್ದು ಹೊಟ್ಟಿಗೆ ಕಹಿ ಆಗ್ತದೆ. ಹೌದಿಲ್ಲ? ನಾಲಿಗೆಗೆ ಇಸ ಇದ್ದದ್ದು ಹೊಟ್ಟಿಗೆ ಸಿಹಿ ಆಗ್ತದೆ. ಅದರಕ್ಕೆ ಸಿಹಿ ಉದರಕ್ಕೆ ಕಹಿ ಅಂದ. ಹೌದಿಲ್ಲ? ಅದ್ರ ಕಡೆ ನಾವು ಲಕ್ಷ್ಯ. ಅವ ಮಹಾತ್ಮ ಅದ್ರ ಕಡೆ ಲಕ್ಷ್ಯ ಕೊಡಕ್ಕೆ ಹೋಗಲ್ಲ, ರುಚಿ ಕಡೆ ಲಕ್ಷ್ಯ ಕೊಡಕ್ಕೆ ಹೋಗಲ್ಲ. ಶರೀರ ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ತಾರೆ. ಆರೋಗ್ಯವನ್ನು ಕಾಪಾಡೋದು ಬಂದಾಗ ಇದನ್ನು ನಾವು ಸಾಧಿಸಬೇಕು. ಇದನ್ನು ಕೆಡಿಸಬಾರ್ದು ಅನ್ನೋದು ಇರ್ತೈತೆ ಅವ್ರಿಗೆ. ಶರೀರ ನಾವು ಆ ರುಚಿಗೆ ಬಿದ್ದು ಕೆಡಿಸ್ಕೊಂಡ್ಬಿಡ್ತೇವೆ. ತಿಂದ ಕೆಟ್ಟೈತಿ ಶರೀರ. ತಿನ್ನೋದು ಬಿಟ್ಟಾಗ ಕೆಟ್ಟಿಲ್ಲದ ಕಣ್ಕಂಡದ್ದ ತಿನ್ಕೊಂತ ಬಂದಾಗ ಕೆಟ್ಟು ಬಿಟ್ಟು ಶರೀರ ರೋಗಕ್ಕೆ ತುತ್ತಿ ಆಕೈತಿ. ತಿಂದ ಕೆಟ್ಟೋದ ಶರೀರ. ಹೌದಿಲ್ಲ? ಕೆಡ್ತೈತೆ. ಅದು ಮಿತಿ ಮೀರಿ ತಿಂದೈತಿ. ಅಳತಿಗೆ ಎಷ್ಟು ತಿಂದ ಕೆಡಿಸ್ಕೊಂಡ್ಕೊಂತೈತಿ ಅದು. ಹೌದಿಲ್ಲ? ಮಿತಿ ಮೀರಿ ಇದನ್ನು ಮಾಡ್ತೀನಿ. ಅವು ನಿಯಮಗಳ ಕುಂತು ಊಟ ಮಾಡಿದ್ರೆ ಭಾಳ ಹೋಗುದಿಲ್ಲ. ಇವು ಡೈನಿಂಗ್ ಟೇಬಲ್ ಅದು ತಿಂದ್ರೆ ಭಾಳ ಹೋಗ್ತಾವಂತ. ಆರೋಗ್ಯ ದೃಷ್ಟಿಯಿಂದ ಮೊದಲು ತೆಳಕೊಂತ ಊಟ ಮಾಡ್ಬೇಕು ಅಂತ ಯಾಕೆ ಹೇಳ್ಯಾರ ಅವರು? ಡಾಕ್ಟರ್ ಇನ್ನವರೆಗೂ ಹೇಳ್ತಾರ ಅವರು. ಆದ್ರೆ ಇದು ಗೊತ್ತಿದ್ದವರು ಯಾವಾಗಲೂ ನೆಲಕ್ಕೆ ಕುಂತು ಊಟ ಮಾಡ್ಬೇಕಲ್ಲಿ. ನಾವು ಈ ಕುರ್ಚಿಯ ಮ್ಯಾಗ ಇದ್ರ ಮ್ಯಾಗ ಕುಂತೇವಲ್ಲ, ಭಾಳ ಹೋಗೈತಿ ಅದಕ್ಕೆ ಮನುಷ್ಯ. ನೆಲಕ್ಕೆ ಕುಂತಾಗ ಹೊಟ್ಟಿ ಇದು ಅಷ್ಟು ತಗೋದಿಲ್ಲ ಅಂತ. ಒಬ್ಬ ಡಾಕ್ಟರ್ ಹೇಳಾಕ್ತಿದ್ರು. ರೇ ಆಹಾರ ಅದು ಇದಾಗೋದಿಲ್ಲ, ಅಗಲಾಗೋದಿಲ್ಲ ಹೊಟ್ಟಿ. ಎಷ್ಟು ಬೇಕಟ್ಟ ತಗೋತೈತಿ ಆರೋಗ್ಯಕ್ಕೆ ಬೇಕಾಗತ್ತೆ. ಕುಂತ್ ತಿನ್ರ. ಇದನ್ನು ಡೈನಿಂಗ್ ಟೇಬಲ್ ಹಾಕ್ಕೊಂಡು ಶಿಸ್ತು ಆರಾಮ್ ಹೊಡೆದಂದ್ರೆ ಅವಾಗ ಬಜ್ಜು ಬರಕ್ಕೆ ಚಲೋ ಹೋಗೈತಿ. ಅದು ಅಡ್ಡಾಡಬಾರ್ದು. ಒಟ್ಟ ಊಟಕ್ಕೆ ಕುಂತಾಗ ಹೇಳ್ಬಾರ್ದಂತ. ಊಟಕ್ಕೆ ಕುಂತಾಗ ಹೇಳ್ಬಾರ್ದು. ಕುಂತ ಈ ನೀರು ಕುಡಿಬೇಕಾದ್ರು ಕುಂತ ಕುಡಿಬೇಕು. ಯಾವಾಗ ನಾವು ಕುರ್ಚಿದ ಮೇಲೆ ಕುಂಡಿರ್ತೀವಿ, ತೆಳಕ್ ಕುಂಡ್ರದು ಕೈ ಹೊಡಿತಾವ, ಕಾಲು ಹೊಡಿತಾವ ಅಂತೇಳಿ. ಯಾಕೆ ತಿಂದು ಅದನ್ನ ಬಂದ್ಬಿಟ್ಟಿರ್ತೈತೆ. ಅದ್ರಾಗ ಏನು ನರಗಳಿಗೆ ಜಗನ ಸಿಗುದಿಲ್ರಿ. ಮಡಿಚಿದ ಕೂಡಲೇ ಹತಕ್ತಾವ ಕಾಂಡ. ಯಾಕ್ರಿ? ಬೆಳೆದ್ ಬಿಟ್ಟಿರ್ತೈತಿ. ಅದು ಕುಂಡ್ರಾಕ್ ಬರೋದಿಲ್ಲ, ಕೈಕಾಲು ಮಡ್ಸಾಕ್ ಬರೋದಿಲ್ಲ. ಅದು ಕಡಿಮೆ ಹಿಡಿತದಾಗಿತ್ತಂದ್ರೆ ಆರೋಗ್ಯ ಇರ್ತಾವೆ. ವ್ಯಾಯಾಮನೂ ಮಾಡೋಂಗಿಲ್ಲ, ಶರೀರ ಕೆಲಸನೂ ಇಲ್ಲಲ್ಲ. ಹೌದಿಲ್ಲ?
ಶರೀರ ಯಾವಾಗಲೂ ಅದು ಕೆಲಸದಾಗಿದ್ರೆ ಶರೀರ ಆರೋಗ್ಯ ಇರ್ತದೆ. ಕೆಲಸ ಮಾಡಲಿಲ್ಲ ಅಂದ್ರೆ ಶರೀರನು ಕೆಟ್ಟು ಕುಂತು ತಿಂದು ಹಾ ಮತ್ತೆ ಯಾಕೆ ನಮ್ಗೆ ರೋಗಾದಿಗಳು ಬರ್ತಾವಂದ್ರೆ ಅದನ್ನ ಸರಿಯಾಗಿ ತಿಂದದ್ದು ಜೀರ್ಣ ಆಗೋಂಗಿಲ್ಲ. ಆಕೈತಿ. ಇಲ್ಲ ಅತಿ ತಿನ್ನಕ್ ಹೋಗ್ಬೇಡ. ಏನು ಶ್ರಮ ಕಡಿಮೆ ಇತ್ತಂದ್ರೆ ಕಡಿಮೆ ತಿನ್ನ. ಶ್ರಮ ಹೆಚ್ಚಿದ್ರೆ ತಿಂದದ್ದು ಕರಗ್ತೈತಿ. ತಿನ್ನಕ್ಕೆ ಅಡ್ಡಿ ಇಲ್ಲ. ಕೆಲಸ ಮಾಡೋರು ಊಟ ಮಾಡೋಕೆ ಅಡ್ಡಿ ಇಲ್ಲ. ಅವು ದುಡಿತಾನ ಕೆಲಸ ಮಾಡ್ತಾನ ಅದು ಕರಗ್ತೈತಿ. ಹೌದಿಲ್ಲ? ನೀವು ತಿಂದು ಕುಂತ್ರೆ ಇದು ಸಂಗ್ರಹ ಆಕೈತಿ, ಕೊಬ್ಬು ಆಕೈತಿ, ಚಲೋ ಆಕೈತಿ. ಅದ ರೋಗಕ್ಕೆ ಮೂಲ ಕಾರಣ. ಅವೆಲ್ಲ ಚಲೋ ಆಗಿಬಿಡ್ತಾವ. ಕೊಬ್ಬು ಸಂಗ್ರಹ ಆಗಕೈತಿ. ಕೊಬ್ಬು ಸಂಗ್ರಹ ಆತಂದ್ರೆ ಶರೀರದ ಇದೆಲ್ಲ ಕೆಟ್ಟ ಬಿಡ್ತೈತಿ, ಆರೋಗ್ಯನ ಹೋಗ್ಬಿಡ್ತೈತಿ. ಶರೀರ ಎಲ್ಲಿ ಕುಂಡ್ರಾಕ್ ತ್ರಾಸ ಆಕೈತಿ, ನರ ಹೊಡ್ಯಾಕ್ ಚಲೋ ಆಕ್ಕವು. ಅದಕ್ಕೆ ಆಹಾರ ಅಲ್ಪಾಹಾರ ಕ್ಷೇಮಕರ ಅಂತ ಯಾಕೆ ಹೇಳೋದು? ಯೋಗಿಗಳು ಒಪ್ಪತ್ತು ಯಾಕೆ ಊಟ ಮಾಡ್ತಾರ? ಒಪ್ಪತ್ತು ಉಂಡವ ಯೋಗಿ ಅಂತ. ಅದಕ್ಕೆ ಅವ್ರ ಶರೀರದ ಆರೋಗ್ಯ ಗೊತ್ತಿರ್ತೈತಿ. ಏನಾದರೂ ತಗೊಳಕ್ ಹೋಗೋದಿಲ್ಲ. ನಮಗಾದ್ರೂ ರೂಢಿ ಬೇಕಲ್ಲ. ಒಪ್ಪತ್ತು ಉಂಡು ರೂಢಿ ತಿನ್ಬೇಕನ್ನೋ ನಿದ್ದೆ ಹತ್ತದಿಲ್ಲ. ತಿನ್ಕೊಂತ ಬಂದ ನಿದ್ದೆ ಸದ ಹತ್ತದಿಲ್ಲ. ಬೆಳ್ತಂಕ ಒಳ್ಳೆ ಸಾಬು ಕೂಳು ಹಾಕ್ಬೇಡ್ರಿ ಅಂತ ಒಂದಿನ ಏತ್ಕೊಂಡದ ಕೂಳು ಹಾಕೋದ್ ಬಿಟ್ರೆ ಗುಬ್ಬಿಲಾಟ ಹಿಡ್ಕೊಂಡು ಬೆಳ್ತಂಕ ಅಡ್ಡಾಡಿರ್ತಾರೆ. ನಿದ್ದೆ ಲಾ ಇಲ್ಲ ಇಲ್ಲಿಲ್ಲ ಅಂತಿದ್ದವ. ಅಟ್ಯಾಕ್ ಕೂಳಿಲ್ಲ ಗುಬ್ಬಿ ಸೇಂದ್ ಹಿಡ್ಕೊಂಡು ಹಿಂಗ ಅಡ್ಡಾಡ್ತಿದ್ದ. ಹಾಕ್ಬಾರ್ರಿ. ಅದು ರೂಢಿ ಬೇಕಲ್ಲ. ನಾವು ತಿಂದ್ರೆ ಒಂದು ದಿನ ತಿಂದ್ರೆ ಬಿಟ್ರೆ ಯಾರು ಸಾಯುದಿಲ್ಲ. ಅದ್ರಾಗ ಸಿಗ್ತೈತೆ. ಅದಕ್ಕೆ ಏನಾಗುದ್ರ ಅದಕ್ಕೆ ಸಿಗುವಷ್ಟು ಇದ್ದ ಇರ್ತೈತೆ ಅದ್ರಾಗ. ಅದಲ್ಲ ಶರೀರ ತಾನ ಅಲ್ಲಿ ನಿಯಂತ್ರಣ ಮಾಡೋದು ತಾನ ಅಶುದ್ಧ ಹಾಕಿರ್ತೈತೆ. ಅದು ಉಪವಾಸ ಮಾಡಿದ ಲಂಗಣಂ ಪರಮೌಷಧಂ ಅಂತಾರಲ್ಲ. ಉಪವಾಸ ಮಾಡಿಬಿಟ್ಟಿರ್ತೈತೆ. ಮತ್ತು ಪ್ರಾಣಿಗಳು ಪಶು ಪಕ್ಷಿಗಳು ಏನು ತಿನ್ನೋದು ಇಲ್ಲಿ ನೋಡ್ರಿ. ಒಟ್ಟ ದನ ಸಹಿತ ಮುಟ್ಟುದಿಲ್ಲ ನೋಡ್ರಿ. ಅವ ಬೇಕಾದ ಅದಕ್ಕೆ ಪ್ರೀತಿ ವಸ್ತು ಹೋಗಿ ನೀವು ಮುಟ್ಟುದಿಲ್ಲ. ಅದು ಒಳಗೆ ಏನಾರ ತ್ರಾಸ ಆಗಕೈತೆ ಅಂದ್ರೆ ಅದು ಶುದ್ಧ ಆಗೋ ಮಟ್ಟ ಒಟ್ಟ ಮುಟ್ಟುದಿಲ್ಲ. ಅದು ಏನ್ ಹೊಟ್ಟೆ ಎಲ್ಲ ಬರೋಬ್ಬರಿ ಆದಿಂದ ನಮ್ಮ ಮೇಲೆ ಕಡ್ಸಕ್ ಚಲೋ ಆಕೈತಿ. ಅಲ್ಲಿ ಮಠ ಏನ್ ಬೇಕಾದ ಹಾಕಿ ನೀವು ಬರೋ ಮುಟ್ಟುದಿಲ್ಲ. ತಿನ್ನುದಿಲ್ಲ. ಅದು ನೋಡ್ತೈತೆ ಅದು ಇನ್ನ ಐತೆ ಅನ್ನೋದು ಸ್ವಲ್ಪ ಮತ್ತೆ ತಿನ್ನುದಿಲ್ಲ. ಅದನ್ನ ಅಷ್ಟೇ ಬಿಟ್ಟು ಬಿಡ್ತೈತಿ. ಬೇಕಾದಂತ ದಾನಿ ಬುಟ್ಟಿ ಐತೆ ಅಂದ್ರು ಹೊಳ್ಳಿ ನೋಡ್ತೀವಿ. ನಾವು ಏನಾಗೋದು ಆಗಲಿ ತಿನ್ನೋಣ ಹೊಡ್ತಾ ಹೊಡೆದ ಕಾರ ಅದನ್ನ ಶರೀರ ಎಲ್ಲ ಮತ್ತಟ್ಟು ಅರಿಯತೈತಿ. ಅದಕ್ಕೆ ಮೊದಲಿಗೆ ತಿನ್ಬೋಬೇಕಂತ ಅಜ್ಜವ್ರ ಮೇಲೆ ಹೇಳ್ತೀವಿ. ತಿನ್ಬೋ ಇಲ್ಲಲ್ಲಿ ಅನುಭವ ಇಲ್ಲಪ್ಪ ಅಂತ. ನಾಲಿಗೆ ನಿಯಂತ್ರಣದೊಳಗಿದ್ರೆ ಎಲ್ಲ ನಿಯಂತ್ರಣದಾಗಿರ್ತಾವ. ಒಂದು ಇಂದ್ರಿಯ ನಾಲಿಗೆ ಚಟ ಎಲ್ಲ ಇಂದ್ರಿಯಗಳ ಹತೋಟಿಗಳು ಬರ್ತಾವ. ನಿಯಂತ್ರಣ ಮಾಡ್ಕೊಳಕ್ ಅದು ಒಂದು ತಿನ್ನೋದು ನಿಯಂತ್ರಣದಾಗ ಇಟ್ಕೊಂಡೆ ಅಂತ. ಕಂಡದ್ದೆಲ್ಲ ತಿನ್ಕೊಂತ ಹೋದ್ರೆ ಕುಂಡ್ಯಾಕ್ ಚಲೋ ಹೋಗ್ತಾವ. ಅದಕ್ಕೆ ಇದನ್ನ ಹತೋಟಿ ಒಳಗೆ ಇಟ್ಕೊಳ್ಳೋದು ಭಾಳ ಕಠಿಣ ಐತಿ. ನಾಲಿಗೆ ಹತೋಟಿ ಒಳಗೆ ಇಟ್ಕೊಳ್ಳೋದು ಇದು ವಿಚಾರ ಇದ್ರೆ ಬರ್ತೈತಿ ನಿನಗೆ. ಯಾವಾಗಲೂ ಇದರ ಅಭ್ಯಾಸದಾಗಿ ಅವನು ತೊಡಗಿರ್ತಾನ. ಅವನು ನಿಗ್ರಹ ಮಾಡ್ಕೊತಾನ. ವಿವೇಕ ಬೇಕಲ್ಲ ನಮ್ಮಲ್ಲಿ. ಅದರಿಂದ ಏನಾಕೈತಿ ಅನ್ನೋದು ಪರಿಣಾಮ ಅದು ಗೊತ್ತಿಲ್ಲೇ ವಿವೇಕ ವಿಚಾರ ಇಲ್ಲೇ ಹಂಗ ಬೆನ್ನ ಹತ್ತೇವ. ಅದ್ರ ನಾಲಿಗೆ ಬೆನ್ನ ಹತ್ತಿರ್ತೈತಿ. ಅದ್ರ ಪರಿಣಾಮ ಆಗೈತಿ ಇರ್ತೈತಿ. ಅದ್ರ ಫಲ ಉಣ್ಬೇಕಾಕೈತಿ. ಕೇಳ್ಕೊಂತ ಹೇಳ್ಕೊಂತ ಇದ್ದಾಗ ಒಂದು ನಿಯಂತ್ರಣದಾಗ ಇರ್ತೈತಿ. ಸಾಕಪ್ಪ ಇದು ನಾವು ಕೇಳಿ ಹೇಳಿ ಮತ್ತೇನ್ ಮಾಡಿದಂಗ ಆತಿದ್ರು ಅದ್ರ ಪರಿಣಾಮ ಆಗೈತಿ ಇರ್ತೈತಿ. ಅದು ಕೇಳಿತ್ತಂದ್ರೆ ನಮ್ಗೆ ಒಮ್ಮೆಲೆ ಅದ ಪಟಾಸ್ತತಿ. ಅಂತ ಪ್ರಸಂಗದೊಳಗ ಎಲ್ಲ ಅವ್ ಕೇಳಿ ಹೇಳೋದು ಗೊತ್ತಿರ್ತೈತಿ ಅವಾಗ. ನಮ್ಗೆ ಬಿಡನಾಗಿದ್ದಿಲ್ಲಪ್ಪ ಬಿಟ್ಟಾಗ ಹೆಂಗಾಗೈತಿ ನೋಡಿದ ಆರಾಮಾಗತ್ತೆ. ಅವಾಗ ನಮ್ಗೆ ಅನುಭವ ಬರ್ತೈತಿ. ಇದು ಸತ್ಯವಾದದ್ದಪ್ಪ. ಇದು ಬಿಟ್ಟಾಗ ನಮ್ಗೆ ಆರಾಮ ಇರ್ತೈತಿ.
ಇನ್ನು ಇದೇ ರೂಢಿ ಮಾಡ್ಕೊಂಡು ಅಂತ ಅವಾಗ ಅದು ಹಂಗೆ ಇರ್ಬೇಕು ಅನಿಸ್ತೈತಿ ಅವಾಗ. ಎಂದಿಲ್ಲ ಒಮ್ಮೆ ಎಲ್ಲರೂ ಬರುವುದು ನಾವು ಒಮ್ಮೆ ಬೇಕಾದ ಗೊತ್ತಿಲ್ಲದಕ್ಕೆ ಮಾಡಿರ್ತೇವೆ, ಗೊತ್ತಾದ್ಮ್ಯಾಗ ತಾನ ಕ್ರಮೇಣ ಕಡಿಮೆ ಆಕೊಂತ ಬರ್ತೈತಿ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಹಾಕೊಂತ ಬರ್ತದೆ. ಈ ಶರೀರ ಸುಖ ಕೊಡ್ತೈತೆ ಅಂತ ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕುಂತೇವೆ ನಾವು. ಎಷ್ಟು ದಿನ ಹಿಡ್ಕೊಂಡು ಕುಂಡ್ರ ಅವ ಈ ಶರೀರ ನೀವು. ಯಾವುದಾರ ರೋಗಕ್ಕೆ ತುತ್ತಾಗಿ ಹೋಗೋದಂತ ಗ್ಯಾರಂಟಿನ ಇಲ್ಲ. ಬೇಕಾದಷ್ಟೇ ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ನಾನು ಕೈ ಕೊಟ್ಟು ಹೋಗುದನ್ನ ಇದು. ಅದಕ್ಕೆ ನಂಬದಿರು ನೆಚ್ಚದಿರು ಸ್ಥಿರವಲ್ಲ ಈ ಕಾಯ ಅಂದ. ನಂಬಿಕೆ ಹೇಳಿದ್ದು ನಂಬಿಕೆಗೆ ಅರ್ಹ ಅಲ್ಲ 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 ಶರೀರ. ನೀ ಎಷ್ಟು ಬರಸ್ ಮಾಡಿನೆಲ್ಲೋ ಮರ ನಾ ಹಿಂಗೆ ಇರ್ತೈತಿ, ಇನ್ನೊಂದು ವರ್ಷ ಇರ್ತೈತಿ ಅಂತ ಮಾಡಿನಪ್ಪ, ಏನು ಅಷ್ಟು ಹೋಗ್ಲಿಪ್ಪ ಇದು ಅದು ತಡೆಯಲ್ಕ ಹೋಗಿಬಿಡ್ತಿ. ಹೇಳ್ದೆ ಮೋಸ ಮಾಡ್ತಿದಂತ. ಏನ್ ನಮ್ಮ ಇನ್ನೂ ಏನೇನೋ ಇದ್ದಪ್ಪ ಕನಸು, ಅಲ್ಲಿ ಮುಠ ಯಾಕೈತೇನೋ ಉಳಿದಿಲ್ಲ ಅದು. ಏನ್ ಅವಧಿ ಮುಗಿದ ಮ್ಯಾಗ ಎಲ್ಲಿ ಹೌದಿಲ್ಲ, ಜೀತ್ ಮುಗಿದ ಮ್ಯಾಗ ಒಂದು ಕ್ಷಣ ಕೂಡ ಉಳಿದಿಲ್ಲ ಅಂತ ಹೋಗಿಬಿಡ್ತೈತಿ. ಆದ್ರೆ ನೀವು ಹೋಗುದಿಲ್ಲ, ಅದು ಹೊಕ್ಕೈತಿ ಅಂತ ಹೇಳಿ ಚಿಂತೆ ಮಾಡಕ್ ಹೋಗಬೇಡ. ಹೋದ್ರು ಹೋಗ್ಲಿಲ್ಲ, ಬಂದದ್ದು ಅದು ಹೋಗ್ತೈತಿ, ನೀ ಏನು ಹೋಗವಲ್ಲ. ಅದು ಬರೋಕ್ಕಿಂತ ಮೊದಲು ನೀ ಅದಿ, ಅದು ಹೋದ್ಮ್ಯಾಗ ನೀ ಇರ್ತಿ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡ್ಕೊನಿ. ಅದು ಹೋಗ್ಲಿಲ್ಲ ಶರೀರ, ಅದಕ್ಕೆ ತಿಳಿದವ ಅದು ಹೋದ್ರು ಚಿಂತೆ ಮಾಡಕ್ ಹೋಗುದಿಲ್ಲ. ನಾ ಏನು ಹೋಗೋದಿಲ್ಲ ಅದು ಹೋದ್ರು ಅಂತ ಅವನು ತಿಳುವಳಿಕೆ ಇರ್ತೈತಿ. ಅವನು ಯಾವಾಗಲೂ ಇದ್ದದ್ರ ಕಡೆ ಗಮನ ಕೊಡ್ಬೇಕು ನಾವು, ತೋರೆಡುವುದ್ರ ಕಡೆಗೆ ಗಮನ ಕೊಡಕ್ಕೆ ಹೋಗ್ಬೇಡ. ಯಾವಾಗಲೂ ಇದ್ದ ವಸ್ತು ನೀನದಿ. ಅಸ್ಥಿ ಅಂತಾರಂದ್ರೆ ಯಾವಾಗಲೂ ಇದ್ದದ್ದು, ಎಲ್ಲವನ್ನ ಅರಿತಕ್ಕಂಥದ್ದು, ಸುಖರೂಪವಾದಂಥದ್ದು ಅದಕ್ಕಂತಾರೆ. ಯಾವಾಗಲೂ ಇದ್ದದ್ದು ಎಲ್ಲವನ್ನು ಅರಿತಕ್ಕಂಥದ್ದು ಯಾವುದೈತಿ ಅದು ಸುಖರೂಪ ಐತಿ. ಮಧ್ಯಂತರದಲ್ಲಿ ತೋರಿ ಮಧ್ಯಂತರದಲ್ಲಿ ಎಡಗುದು ಅದು ಯಾವುದು ಸುಖರೂಪ ಅಲ್ಲ. ಅದು ವಿಷಯ ವಸ್ತುಗಳೆಲ್ಲ ಸುಖರೂಪ ಅಲ್ಲ ಅಲ್ಲವು. ಅದಕ್ಕೆ ಅವನು ಬಿಡು ಅಂತ ಹೇಳ್ಯಾರ, ತೊರೆಯವನು. ಸುಖರೂಪವಾದದ್ದು ಯಾವುದೈತಿ ಅದ ಅರಿವು ಇರುವ ಆನಂದ ನೀನ ಅದ ಸುಖರೂಪವಾದಂಥ ವಸ್ತು. ಯಾವಾಗಲೂ ಇದ್ದದ್ದು ಯಾವುದೈತಿ ಎಲ್ಲವನ್ನು ಅರಿತಕ್ಕಂಥದ್ದು ಯಾವುದೈತಿ ಅದು ಸುಖರೂಪವಾದದ್ದೈತಿ. ಜೋ ಸುಖ ನಿತ್ಯ ಪರಿಪೂರ್ಣ, ನಿತ್ಯವಾಗಿದ್ದದ್ದು ಎಲ್ಲವನ್ನು ಅರಿತಕ್ಕಂಥದ್ದು ಅದು ಸುಖರೂಪವಾದದ್ದು. ಅದ ನಿನ್ನ ಸ್ವರೂಪ. ಎಲ್ಲವನ್ನು ಅರಿತಕ್ಕಂಥದ್ದು ಯಾವಾಗಲೂ ಇರ್ತಕ್ಕಂಥದ್ದು ಸುಖಮಯವಾದಂಥದ್ದು ನಿನ್ನ ಸ್ವರೂಪ, ಅದ ನಿನ್ನ ಧರ್ಮದ. ಅದನ್ನ ನಿನ್ನ ನೀ ಮರ್ತು ಬಿಟ್ಟಿಯಲ್ಲ, ನಿನ್ನಲ್ಲಿ ತೋರುದನ್ನು ನೀನಂತ ತೋರೆಡುವುದನ್ನು ನಾನು ಅಂತ ತಿಳ್ಕೊಂಡು. ಈ ತೋರೆಡುವಂಥ ವಸ್ತುಗಳೆಲ್ಲ ಇಂದ್ರಿಯಗಳಿಗೆ ತೋರು ಯಾವ ಸುಖರೂಪ ಅಲ್ಲ ಅಲ್ಲ. ಸುಖ ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುವುದೂ ಇಲ್ಲ. ಯಾವುದು ನಿಮಗೆ ಪ್ರಿಯ ಅಂತ ನೀ ತಿಳ್ಕೊಂಡಿದ್ದಿ ಶರೀರ, ಅದನ್ನು ಬಿಡು ಪಾಳೆ ಬರ್ತೈತಿಲ್ಲ. ನಿಮ್ಮನ್ನು ಬಿಟ್ಟು ಹೋಗ್ತೈತಿ, ಅದು ಹೇಳಲಿ ಕೇಳಲಿ. ಪೂರ್ಣ ನೀವು ಆನಂದ ಹೊಂದಬೇಕನ್ನುವಂಗಿದ್ರೆ ಈ ಶರೀರ ಸಂಬಂಧ ತಪ್ಪಿಸ್ಬೇಕು ನೋಡಿ. ಎಂದಿಲ್ಲ ಒಂದು ದಿನ ಇದ್ರ ಹಂಗ ಹರಿದ ನಿಂತಾಗ ಕೆಲಸ ಆಗೋದನ್ನ ಈಗ ಯಾಕೆ ಇದ್ರ ಹಂಗ ಹರ್ಕೋಬಾರ್ದು. ಕಡಿಗಿಲಿ ಬರಬೇಕ ನಾವು ಇದ್ರ ಹಂಗ ಹರಿದ ನಿಂತಾಗ, ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ನೀ ಆರಾಮನು. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದುವಾಗ ಈ ಶರೀರ ಸಂಬಂಧ ತಪ್ಪಿರ್ತದೆ. ನಿದ್ದೆ ಮಾಡುವಾಗ ಇದ್ರ ಹಂಗಿಲ್ಲ. ಶರೀರ ಭಾವ ಬಂದ ನಿದ್ದೆ ಸುಧಾರ್ತವ್ರಿ. ಇದು ಅಡಿಗೆದಾಗ ಹೋದ್ರೆ ನಿದ್ದೆ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಬಿಡ್ಬೇಕಾಕೈತಿ. ಇನ್ನು ಶಾಶ್ವತ ಶಾಂತಿ ಹೊಂದಾಕ ಇದರ ಅವಶ್ಯಕತೆ ಏನೈತಿ. ಇದರ ಹಂಗೆ ಇಟ್ಕೊಂಡ್ರೆ ಹಂಗೆ ಎಲ್ಲಾ ಉಪಾಧಿಗಳ ಸಂಘವನ್ನು ಕೈ ಬಿಡಬೇಕಾಯ್ತು. ಕೈ ಬಿಡ್ಲಿಲ್ಲ ಅಂದ್ರೆ ನಿನಗೆ ನೆಮ್ಮದಿ ಅನ್ನೋ ಸಿಗುದಿಲ್ಲಲ್ಲ. ನೆಮ್ಮದಿ ಕೆಡಿಸ್ತಾವ ಎಲ್ಲ ತೂರಿಕೆ ಉಪಾಧಿಗಳೆಲ್ಲ.
ಸುಖ ಹೊಂದ್ಬೇಕಂತ ಎಂತೆಂಥ ಖರ್ಚು ಮಾಡಿ ಮನೆ ಹಾಕ್ಸಿದಿ, ಸುಖದಿಂದ ಅದೇನು ಮಂದಿರ ಕಟ್ಸಿದಿ, ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಸಿದಿ, ಯಾಕ್ರಿ ಸುಖದಿಂದ ಇರ್ಬೇಕಂತ ಮಾಡಿದೆ. ಅವನಿಲ್ಲ ಅವನು ಬಿಟ್ಕೊಟ್ಟು ಮತ್ತೆ ಎಲ್ಲಿ ಹೊಕ್ಕಿ ನೀನು? ಮತ್ತೆ ಮನೆಗೆ ಯಾಕೆ ಹೊಕ್ಕಿ? ಹಂಗ ಅದ ಸುಖರೂಪ ಆಗಿದ್ರೆ ಅದನ್ನು ಬಿಟ್ಕೊಟ್ಟು ಯಾಕೆ ಹೊಕ್ಕಿ? ಆ ಮಂದಿರ ಬಿಟ್ಕೊಟ್ಟು ಮನೆಗೆ ಯಾಕೆ ಹೊಕ್ಕಿ? ಹಂಗ ಮನ್ಯಾಗ ಐತಿ ನೀನು ಸುಖ ವಸ್ತು, ಹೌದಿಲ್ಲ? ವಿಷಯ ವಸ್ತುಗಳಲ್ಲಿ ಸಿಗ್ತಾವಂತ ಅಲ್ಲಿ ಹೊಕ್ಕಿ. ವಿಷಯದ ಮ್ಯಾಗ ಪ್ರೇಮ ಐತಿ ನಿನಗೆ, ಅದ್ರ ಕಡೆ ಇಳಿಸ್ತೈತಿ ಅದು ಮನಸ್ಸು. ಯಾವ ಇಲ್ಲಿ ಮಠದಾಗ ಯಾವ ವಿಷಯ ವಸ್ತುಗಳು ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ಯಾರು ಸನಿಯಕ್ಕೆ ಬರೋದಿಲ್ಲ. ಯಾಕೆ ಇಲ್ಲಿ ಬರುದಿಲ್ಲ ಅಂದ್ರೆ ಯಾವ ಇಲ್ಲ ಇಲ್ಲಿ ಅವು ಇರ್ಲಿ ನೋಡಿ, ಇಲ್ಲಿ ಬಿಟ್ಟು ಹೋಗುದಿಲ್ಲ ನಾವು, ಹೌದಿಲ್ಲ? ಬೇಕಾಗುವಂತ ಇಲ್ಲಿ ಇದ್ದಿದ್ರೆ ಒಟ್ಟ ಇಲ್ಲೇ ಇರ್ತೇನೆ ಹೇಳಪ್ಪ, ನಾ ಎಲ್ಲಿ ಹೋಗುಲಿಲ್ಲ ಅಂತ ಅವು ಇದ್ವು ಅಂದ್ರೆ ನೋಡಿ ಬೇಕಾರೆ ತಿನ್ನಾಕ, ನೋಡಾಕ, ಮೂಸಿ ನೋಡಾಕ, ಮಜಾ, ಇಂದ್ರಿಯಗಳ ಮಜಾಕ್ ಬೇಕಾಗುವಂತ ವಸ್ತುಗಳು ಇಲ್ಲಿ ನಮ್ಗೆ ಕಾಯಂ ಸಿಗಾಕತ್ತು ಅಂದ್ರೆ ಇದನ್ನ ಬಿಟ್ಟು ಹೋದ್ರೆ ಕೇಳಿ ನೀವು, ಹೌದಿಲ್ಲ? ಬೇಕಾದದ್ದು ಸಿಗಾಕತ್ ಕೂಲೆ ನಾಯಿ ಬಿಟ್ಕೊಟ್ಟು ಯಾಕೆ ಹೋಗತ್ತೀರಿ? ಅದು ಯಮನೂರಿಗೆ ಬಂದು ನಾಯಿ ಹೊಳೆ ಹೋಗಲ್ಲ ಅಂತಾರಲ್ಲ, ಇಲ್ಲಿ ವಿಷಯ ವಸ್ತುಗಳು ಸಿಕ್ಕಾಗ ಹೆಣಿಕೆ ಹಾಕೊಂತ ಕುಂತ ಬಿಡ್ತೈತಿ. ಇಲ್ಲಿ ದಿನ ಇರ್ತಾವಂದ್ರೆ ಯಾವ್ದಾದ್ರ ಮಜಾ ಮಾಡ್ಕೊಂತ ಕುಂತಾವ. ಯಾಕೆ ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡು ನಾವು ವಿವೇಕ ಜಾರಿ ಇತ್ತಂದ್ರೆ ಅದರಿಂದ ವಿಮುಖ ಆಕ್ಕಾನ, ವಿಷಯದಿಂದ ವಿಮುಖ ಆಕ್ಕಾನ. ವಿವೇಕ ಉದಯ ಆದಾಗ ಯಾವುದೇ ಇಂದ್ರಿಯ ಸಂಪರ್ಕ ಹೋಗದಾಗ ಸುಖ ಇಲ್ಲ ಅನ್ನೋ ತಿಳುವಳಿಕೆ ಅವನಲ್ಲಿ ಜಾಗೃತ ಆತಂದ್ರೆ ಅದ್ರ ಕಡೆ ಅವನು ಗಮನ ಕೊಡಕ್ಕೆ ಹೋಗೋದಿಲ್ಲ, ಅದ್ರಾಗ ತೊಡಗಕ್ಕೆ ಹೋಗೋದಿಲ್ಲ. ಅದರಿಂದ ದೂರ ಸರಿತಾನೆ. ಸಮಾಧಾನ ಶಾಂತಿಯನ್ನು ಕೆಡಿಸ್ತೈತಿ ಬಿಡಿದ ಅಂತೇಳಿ ಇಂದ್ರಿಯ ಸಂಪರ್ಕ ಹೋಗ ನಮ್ಮನ್ನು ಸಮಾಧಾನ ಶಾಂತಿ ಕೆಡಿಸ್ತೈತಿ ಅಂತ ತಿಳ್ಕೊಂಡು ಅದನ್ನು ಬಿಟ್ಟು ದೂರ ಸರಿತಾನ, ಸಂಬಂಧ ತಪ್ಪಿಸ್ಬೋತಾನ. ವಿಷಯ ಸಂಪರ್ಕ ಹೋಗೋದ್ರಿಂದ ಅದು ವಿಮುಖ ನಾವು ನಿಜವಾಗಿ ವಿಚಾರವಂತಿದ್ದಾವ. ಯಾರ್ಯಾರಿಗೆ ಎದ್ರಾಗ ಸುಖ ಬುದ್ಧಿ ಐತಿ ಅದ್ರ ನೆನವನಾಗ ಇರ್ತೈತಿ ಮನಸ್ಸು. ಅಲ್ಲೇ ಸುಳ್ದಾಡ್ತೈತಿ ಅದು, ಮತ್ತು ಅದರಾಗ ಸುಖ ಆಯ್ತು ಅಂತೇಳಿ ವಿಷಯಗಳ ನೆನಪಿನಾಗ ಇರ್ತೈತಿ. ಅವನು ಬಿಟ್ಟಿರಾಕ ಒಲ್ಲೆ ಅಂತೈತಿ ಅದು ಮನಸ್ಸು. ವಿಷಯದಿಂದ ಸುಖ ಹೊಂದ್ಬೇಕಂತ ಎಷ್ಟೋ ಪ್ರಯತ್ನ ಮಾಡಿ ಕಡಿಕೆ ಅದ್ರ ಬದಲಾಗಿ ಬ್ಯಾಸರಿಕೆ ಹೊಂದಿ ಕಡಿಕೆಯಲ್ಲಿ ವಿಶ್ರಾಂತಿ ಹೊಂತಾನವ. ಅವನು ಬಿಟ್ಟ ತನ್ನೊಳಗ ತಾನು ವಿಶ್ರಾಂತಿ ಹೊಂತಾನ. ಎಲ್ಲಿ ನೆಮ್ಮದಿ ಸಿಗ್ತೀನಗಂದ್ರೆ ನಿನ್ನೊಳಗ ಇದೆ ನೆಮ್ಮದಿ. ನಿನ್ನ ಬಿಟ್ಟ ಅದು ಹುಡುಕಿರ ಸಿಗುವುದನೇ ಇಲ್ಲ. ನಿನ್ನೊಡೆಯುವುದು ಸತ್ಯ ಪದ, ನಿತ್ಯ ಪದ, ಆನಂದ ಪದ. ಅದನ್ನು ಅನುಭವದಿಂದ ಕಂಡುಕೊಂಡಾಗ ನಿನಗೆ ಅದು ಹೊಡಿತು. ಅನುಭವ ಮಾಡ್ಕೋಬೇಕಾದ್ರೆ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡೋದು, ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ನಿನಗೆ ಇದರ ಅನುಭವ ಮಾಡ್ಕೊಳಕ್ ಬರ್ತದೆ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಸತತ ಅಭ್ಯಾಸ ಮಾಡಿದಾಗ ಇದು ನಿನಗೆ ಅನುಭವ ಬರ್ತದೆ. ಅದ್ರ ಬಗ್ಗೆ ನಾನು ಚಿಂತನ, ತಚ್ಚಿಂತನ, ತತ್ಕಥನ, ತತ್ಪರಸ್ಪರ ಪ್ರಬೋಧನ, ಇದ ಅಭ್ಯಾಸದಾಗ ತೊಡಬೇಕು ನೋಡಿ. ತನ್ನ ಇರುವಿನ ಬಗ್ಗೆ ಹೇಳುವುದು ಕೇಳುವುದು ಅಭ್ಯಾಸ ನಿರಂತರ ನಡಿಬೇಕು, ಎಡೆಬಿಡದೆ. ಹಂಗ ಕೆಲಸ ಆಗುವುದಿಲ್ಲ. ತನ್ನ ತಾನು ಎಡೆಬಿಡದೆ ಆರೈಲು ಅರಿಯದ ಆತನಿಗೆ ಅಂದಾರಲ್ಲ, ಎಡೆಬಿಡದೆ ನಾನು ಯಾರು, ನನ್ನ ನಿಜ ಸ್ವರೂಪ ಏನು, ಇದೇನು ನನ್ನಿಂದ ಅರಿವಿಸ್ಕೊಳ್ಳೋದು, ಇದು ನಾ ಹೌದು ಅಲ್ಲ, ನನಗನ್ಯವಾಗೈತು, ಇದರೊಳಗೆ ನಾನು ಯಾರು, ಇದು ಯಾವಾಗಲೂ ಅಣುದಿನ ಒಡೆವೇರೆಯದು ಬಿಟ್ಟು ಬಿಡದೆ ನಡಿಬೇಕು ಅಂದಾರೆ. ಎಚ್ಚರ ಆದ ಕೂಡಲೇ ಇದ ನೆನಪಾಗಬೇಕು ನೋಡಿ. ಈ ಇದ್ರೊಳಗೆ ಯಾವುದು ನಾನು, ಯಾವುದು ನಾನಲ್ಲ, ನನ್ನಿಂದ ಅರಿವಿಸ್ಕೊಳ್ಳೋದು ಯಾವುದು ನಾನಲ್ಲ, ಅರಿವು ನಾನು, ಯಾವಾಗಲೂ ಇದ್ದು ಇರುವು ನಾನು, ಆನಂದ ಸ್ವರೂಪ ನಾನು ಅನ್ನೋ ವಿಚಾರ ಯಾವಾಗಲೂ ಅದು ಗಟ್ಟಿ ಆಗ್ಬೇಕು ನೋಡಿ. ಅಭ್ಯಾಸದ ಮುಖಾಂತರ ಅದು ಗಟ್ಟಿ ಆಕೈತಿ. ನಿರಂತರ ಅಭ್ಯಾಸ ಮಾಡಿದಾಗ ಬರ್ತೈತಿ. ಅಭ್ಯಾಸ ಇಲ್ಲವಲ್ಲೇ ಇದು ಗಟ್ಟಿ ಆಗದ ಹೊರತು ನಾನು ಯಾರಿದ್ದೇನೋ ಅನುಭವ ನಮ್ಗೆ ಆಗುವುದನೇ ಇಲ್ಲ. ಅಭ್ಯಾಸ ಭಾಳ ಮಾಡ್ಬೇಕಾಕೈತಿ. ಮನುಷ್ಯನ ವ್ಯಾಪಾರ ಎಲ್ಲ ಅಳಿಬೇಕಾಕೈತಿ. ಮನುಷ್ಯನ ವ್ಯಾಪಾರ ಅಳಿಬೇಕಾದ್ರೆ ವಾಸನ ನಾಶ ಆದಾಗ ಮನುಷ್ಯನ ವ್ಯಾಪಾರ, ಮನೋ ವ್ಯಾಪಾರಗಳೆಲ್ಲ ಬಂದಾಗ
ವಾಸನಾ ಉರಿಸದೆ ಅಂದರೆ ವಾಸನಾ ನಾಶ ಆದಾಗ ಮನೋ ವ್ಯಾಪಾರ ಬಂದ, ಮನುಷ್ಯನ ವ್ಯಾಪಾರ ಬಂದಾದಾಗ ಇದು ಅನುಭವ ಬರ್ತೈತೆ ನೋಡ್ರಿ. ಏನು ಸ್ವಲ್ಪವೂ ವಾಸನ ಉಳಿಲಿಲ್ಲ ಅಂದ್ರೆ ಯಾವಾಗಲೂ ಆನಂದದ ನೆನಪಿನಾಗಿರಾಕ ಬರ್ತೈತಿ. ಆ ವಾಸನ ಇತ್ತು ಅಂದ್ರೆ ಅದನ್ನ ನೆನಪು ಮಾಡ್ಕೊಳಕ್ಕೆ ವಿಘ್ನಕ್ಕೆ ಹೋಗಲ್ಲ. ವಾಸನೆಗಳು ಹೊಟ್ಟೆ ಸದಾಗ ಉಣ್ಣು, ನೀರು ಹುಡುಕ್ಯದಾಗ ನೀರು ಕುಡಿ, ಆದ್ರೆ ಆನಂದದ ನೆನವಿನಾಗ ಇರಾಕಲಿ. ಏನ್ ಶರೀರವನ್ನು ಆರೋಗ್ಯವಾಗಿಟ್ಕೋ, ಆರೋಗ್ಯವಾಗಿಟ್ಕೊಂಡು ಆನಂದದ ನೆನಪು ಮರಿಬೇಡದನಂತೆ. ಯಾವಾಗ ನಿನಗೆ ಅನುಭವ ಬರ್ತೈತೆ ಅದು ಮನಸ್ಸು ಸುಮ್ಮನೆ ಇದ್ದಾಗೋದಿಲ್ಲ. ಅದಕ್ಕೆ ಮನಸ್ಸನ್ನು ಸುಮ್ಮನೆ ಇರಿಸುವಂಥ ಪ್ರಯತ್ನವನ್ನು ಮಾಡು. ಮನಸ್ಸು ಸುಮ್ಮನೆ ಇರಬೇಕಾದ್ರೆ ವಾಸನೆ ನಾಶ ಆಗಬೇಕಾಗ್ತದೆ. ಭೋಗ ವಾಸನೆಗಳ ಕ್ಷೀಣ ಆದಾಗ ಮನಸ್ಸಿನ ಸುಮ್ಮನೆ ಇರ್ಸಕ್ಕೆ ಬರ್ತೈತೆ ಮನಸ್ಸನ್ನು. ಕಳತುಂಬ ಕೂಳು ಬಿತ್ತಂದ್ರೆ ದನದ ರೊತ್ತಿಗೆ ನಿದ್ದೆ ಹತ್ತತಿಲ್ಲ. ಹಂಗೆ ಕಲ್ಪನಾರಹಿತವಾದಂಥ ಆನಂದ ಸ್ವಾದ ಹತ್ತುವುದಿಲ್ಲ. ಯಾಕ್ರಿ? ಅದು ಹತ್ತಬೇಕಾದ್ರೆ ನಮ್ಗೆ ಅಭ್ಯಾಸ ಮಾಡಿದಾಗ ಬರ್ತೈತೆ. ಅದು ಸಾಧನದ ಫಲ ಅದ. ಏನು ಕಲ್ಪನಾರಹಿತ ಇರುವಿನ ಅನುಸಂಧಾನ ಎಚ್ಚರಿದ್ದ ಆ ಸ್ಥಿತಿಯನ್ನು ಹೊಂದೋದಂದ್ರೆ ಪ್ರಯತ್ನ ಮಾಡಿದಾಗ ಅದು ಬರ್ತೈತಿ. ಮನಸ್ಸಿನಲ್ಲಿಯ ದೋಷ ಏನದಾವಲ್ಲ ಅವನ್ನ ತೆಗೆದು ಹಾಕೊಳ್ಳಿ, ನಮಗಿದು ಮನಸ್ಸು ಸ್ವಚ್ಛ ಆಗುವುದೂ ಇಲ್ಲ, ನಮ್ಗೆ ನಿಜವಾದ ಆನಂದದ ಅನುಭವನೂ ಆಗುವುದಿಲ್ಲ. ಶುದ್ಧವಾದ ಕನ್ನಡಿ ಒಳಗೆ ನಿಮ್ಮ ಪ್ರತಿಬಿಂಬ ಹೆಂಗೆ ಸ್ಪಷ್ಟ ಕಾಣ್ತೈತಿ, ಹಂಗೆ ಅಂತಃಕರಣ ಸ್ವಚ್ಛ ಆದಾಗ ನಾವು ಯಾರಿದ್ದೀವಿ ಅನ್ನುವಂಥ ಅನುಭವ ನಮ್ಗೆ ಆಕೈತಿ ನೋಡ್ರಿ. ಎಲ್ಲರೂ ನಾವು ಮೊದಲು ಮಾಡ್ಕೊಳ್ಳುವಂಥ ಕೆಲಸ ಅಂದ್ರೆ ಮನಸ್ಸನ್ನು ಸ್ವಚ್ಛ ಮಾಡ್ಕೋಬೇಕು. ಕಣ್ಣು ಸ್ವಚ್ಛ ಇದ್ದಾಗ ಮುಖ ಹೆಂಗೆ ಕಾಣಿಸ್ತೈತಿ ಹಂಗೆ ಅಂತಃಕರಣ ಅಥವಾ ಮನಸ್ಸು ಸ್ವಚ್ಛ ಆದಾಗ ಪ್ರತಿಯೊಬ್ಬರಿಗೂ ನಮ್ಮ ಇರುವಿನ ಅನುಭವ ನಮಗೆ ಆಕೈತಿ. ಆನಂದದ ಅನುಭೂತಿ ನಮಗೆ ಯಾಕೆ ಆಗೋದಂದ್ರೆ ಮನಸ್ಸು ಮಲಿನ ಆಗೈತಿ. ಹೇಳೋದು ಕೇಳೋದು ಸಾಕಷ್ಟು ಆಕೈತಿ ಕರೆ, ಅದ್ರ ಮನುಷ್ಯನ ಮಾಲಿನ್ಯ ಹೋಗಿರೋದಿಲ್ಲ. ಅದಕ್ಕೆ ನಮಗಿದು ಅನುಭವ ಬರುವಾದ ಮನುಷ್ಯನ ಮಾಲಿನ್ಯ ಹೋತಂದ್ರೆ ನೀ ಏನು ಹೇಳೋದು ಕೇಳೋದು ಬೇಕಾಗಿಲ್ಲ. ಆನಂದದ ನೆನಪು ಮಾಡ್ಕೊಂಡು ಇರಾಕತ್ತದ. ಬರೀ ಹೇಳೋದು ಕೇಳೋದ್ರಿಂದ ಅದು ಸ್ವಚ್ಛ ಆಗುವುದಿಲ್ಲ. ಬಿಟ್ಟಾಗ ವಾಸನಾ ತ್ಯಾಗ ಮಾಡಿದಾಗ ಮನಸ್ಸು ಸ್ವಚ್ಛ ಆಕೈತಿ. ಭೋಗ ವಾಸನೆಗಳು ನಾಶ ಆದಾಗ ಬೇಕಾದಂಗೆ ಹೇಳ್ತಾನೆ ಕೇಳ್ತಾನೆ ಅಂದ್ರೆ ಅವು ಹೋಗಿರೋದಿಲ್ಲ ಒಳಗೆ. ಅವು ಭದ್ರ ಜಗ ಮಣಿ ಮಾಡಿಬಿಟ್ಟಿರ್ತಾವ ಒಳಗೆ. ಗಂಡನ್ಯಾಗ ಪ್ರಸಂಗ ಬಂದಾಗ ನಿನ್ನ ತಲೆ ಕೆಳಗೆ ಮಾಡ್ತಾವ. ನೀ ಬೇಕಾದಂಗೆ ಶಾಸ್ತ್ರ ಹೇಳು ಕೇಳು, ಗಜಮ್ ನಿಂದಿರ್ತಾವ ನೀನು ಒಳಗೆ. ಅವು ಇದ್ದು ಅಂದ್ರೆ ಮನುಷ್ಯನೊಳಗಿದ ಹೃದಯಗತವಾದಂಥ ವಾಸನೆಗಳನ್ನು ಹೊಡೆದಾಕ್ಬೇಕಾದ್ರೆ ಹಗಲಿರುಳನ್ನದೇ ಅದಕ್ಕೆ ಅಭ್ಯಾಸ ಮಾಡಿ ಅವನು ನಾಶ ಮಾಡ್ಕೋ ಪ್ರಯತ್ನ ಮಾಡ್ಬೇಕು ನೋಡಿ. ವಾಸನಾ ತ್ಯಾಗ ಅದಕ್ಕೆ ಸನ್ಯಾಸ ಅಂತಾರೆ. ಸನ್ಯಾಸಿ ಅಂದ್ರೆ ಏನಾದ್ರು ಬಿಟ್ಕೊಟ್ಟು ಓಡು, ಎಲ್ಲಿ ಬಿಡುದು ಅಂದ್ರೆ ವಾಸನೆಗಳನ್ನು ತ್ಯಾಗ ಮಾಡೋದು. ಹೋಗು ವಾಸನೆಗಳನ್ನು ಮನಸ್ಸಿನಾಗಿಂದ ತೆಗೆದುಹಾಕೋದೇ ಸನ್ಯಾಸ. ಹೊರಗಿನ ವಸ್ತುಗಳನ್ನು ಬಿಡುವುದು ಸನ್ಯಾಸ ಅಲ್ಲ, ಅವುಗಳ ಮ್ಯಾಗಿನ ಮೋಹ ಆ ತ್ಯಾಗ. ಅದಕ್ಕೆ ಅವು ಹೆಣ್ಣು ಮಾಯಲ್ಲ ಮಣ್ಣು ಮಾಯಲ್ಲ ಅಂತ ಯಾಕೆ ಹೇಳ್ಯಾರ? ಅವುಗಳ ಆಶಯ ಏನೈತೆ ಅಲ್ಲ, ಅವು ಸುಖ ಕೊಡ್ತಾವಂತ ವಾಸನಾ ತ್ಯಾಗ ಮಾಡೋದು. ಅವುಗಳ ಒಳಗಿನ ಆಶಯ ಇಟ್ಕೊಂಡೇ ಅಲ್ಲ ಅವು ಸುಖ ಕೊಡ್ತಾವನು ತಪ್ಪು ತಿಳುವಳಿಕೆ ಅದನ್ನು ತೆಗೆದಾಕ. ಮನಸ್ಸಿನಾಗ ಅವನು ಹಿಡ್ಕೊಂಡು ಕುಂತಿ ಅವು ಸುಖ ಕೊಡ್ತಾವನು, ಅವನು ಮೊದಲ ತಪ್ಪು ತಿಳುವಳಿಕೆ ತೆಗೆದಾಕ. ಮತ್ತೇನು ಬಿಡೋದು ಅವಶ್ಯಕತೆನೇ ಇಲ್ಲ. ನೀನು ಹಿಡ್ಕೊಂಡೇ ಅಲ್ಲ, ಸರಿಯಾದ ತಿಳುವಳಿಕೆ ಮಾಡ್ಕೊ. ತಪ್ಪು ತಿಳುವಳಿಕೆ ಅವಳು ಸುಖ ಸಿಗ್ತಾವನು ತಪ್ಪು ತಿಳುವಳಿಕೆ ವಾಸನಾ ತ್ಯಾಗ ಮಾಡೋದು. ಗಂಡನ್ಯಾಗ ಒಳಗೆ ಕುಂತು ಬಿಟ್ಟಾವು ಜನ್ಮ ಜನ್ಮಾಂತರವನ್ನು ಮಾಡಿ ಮಾಡಿ ಅವ ಸ್ವರೂಪವನ್ನು ವಾಸನ. ನೀವಿನ ವಿವೇಕದ ಬಲದಿಂದ ವಾಸನೆಗಳಿಂದ ಕ್ಷೀಣ ಮಾಡಿಕೊಂಡಾಗ ಅಂತಃಕರಣ ಸ್ವಚ್ಛ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಅಂತಃಕರಣ ಪರಿಶುದ್ಧಿ ಆಕೈತೆ. ಅವಾಗ ಆನಂದದ ಅನುಭೂತಿ ಆಗಕ್ಕೆ ಶುರು ಆಕೈತಿ ಪ್ರತಿಯೊಬ್ಬರಿಗೆ, ಅಂತಃಕರಣ ಸ್ವಚ್ಛ ಆದವ್ರಿಗೆಲ್ಲ. ನಾವು ಬರೀ ವಿಷಯ ಚಿಂತನೆ ಮಾಡಿ ಮಾಡಿ ಅದರ ಬಯಕೆ ಉಂಟಾಕೈತಿ, ಅದನ್ನು ಹೊಂದಬೇಕು ಇಚ್ಛಾ ಮತ್ತು ಹೊಲಸಾದ ಮನಸ್ಸು ಮಲಿನ ಆತು. ಅಲ್ಲಿ ಆನಂದದ ಅನುಭವಕ್ಕೆ ಬರೋದಿಲ್ಲ. ಕೆಡಿಸ್ಕೊಂಡಿಲ್ಲ ಮತ್ತೆ ಅಂತಃಕರಣ ಹೊಲಸು ಮಾಡ್ಕೊಂಡೆ. ಅದಕ್ಕೆ ವಾಸನಾ ತ್ಯಾಗ ಮಾಡೋದು ವಿಚಾರದಿಂದ. ವಿಚಾರದ ಬೆಳಕು ಬೀಳುವ ಮಠ ವಾಸನ ಹೋಗುದಿಲ್ಲ ನಮ್ಗೆ.
ಹಂಗೆ ಕತ್ತಲ್ದಾಗ ಅವು ಗಟ್ಟೆ ಕುಂತ ಹೋಗ್ತಾವ ಮತ್ತು ಅಜ್ಞಾನದೊಳಗೆ ಬಿದ್ದೆ ಮತ್ತೆ ಇದರಿಂದ ಕಡೆಕಾಗೋದು ಯಾವಾಗ ನೀವು ವಾಸನ ನಾಶ ಮಾಡ್ಕೋದು ಯಾವಾಗ ನೀವು ನಿನ್ನ ನಿಜದ ಎಚ್ಚರ ಆತಂದ್ರೆ ನಿನಗೆ ಬಂಧನವೂ ಇಲ್ಲ ಮೋಕ್ಷನೂ ಇಲ್ಲ ಅನ್ನೋದು ಹೊಳಿತೈತಿ ನನಗೆ ಹ್ಮ್ ನೀ ಯಾರಿದನೋ ಗೊತ್ತಿಲ್ಲದೆ ಇರುವುದ ನಿನಗೆ ಬಂಧನ ಗೊತ್ತಾಗುವುದನ ಮೋಕ್ಷ ಏನ್ ಅದಕ್ಕೆ ಮೊದಲು ಈ ಕೆಲಸ ಮಾಡ್ಕೊ ನಿನ್ನ ನಿಜವನ್ನ ನೀ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ಕೊ ನೀ ತಿಳಿದೆ ಅಂದ್ರೆ ನೀ ಯಾರಿದೇನೋ ನಿನಗೆ ಗೊತ್ತಾಗ್ತಂದ್ರೆ ನಿನಗೆ ಬಂಧನನ ಇಲ್ಲ ಅನ್ನೋದು ಹೊಳಿತೈತಿ ಬಂಧನ ಯಾರಿಗೆ ಮೋಕ್ಷ ಯಾರಿಗೆ ನೀನು ಯಾರು ನಿನ್ನಲ್ಲಿ ಐತೆ ನಿನಗೆ ಯಾವ ಬಂಧನಕ್ಕೆ ಹಾಕವ್ರು ಯಾರು ನಿನ್ನ ಹ್ಮ್ ನೀನು ಸ್ವತಃ ಮುಕ್ತ ಇದಿ ಯಾವಾಗಲೂ ಮುಕ್ತ ಇದಿ ನಿನಗೆ ಯಾವ ಕಾಲಕ್ಕೂ ಬಂಧನ ಇಲ್ಲ ಅನ್ನೋದು ತಿಳ್ಕೋದನ ಮುಕ್ತಿ ನನಗೈತೆ ಅಂತ ಭ್ರಮ ಆಗೈತಿ ನಿನಗೆ ಭ್ರಾಂತಿ ಆಗೈತಿ ನಿನಗೆ ಯಾರು ಹೇಳಿದ್ರು ನಿನಗೆ ಬಂಧನ ಆಗೈತೆ ಅಂತ ಯಾರು ಹೇಳಿದ್ರು ನೀನು ಮುಕ್ತ ಇದಿ ನಿನ್ನ ಅರು ಸ್ವರೂಪನ ಇದೆ ಅಲ್ಲಿ ಮರು ಅನ್ನುವಂಥದ್ದು ಇಲ್ಲ ಇಲ್ಲ ಸೂರ್ಯನಲ್ಲಿ ಕತ್ತಲೆ ಅನ್ನುವಂಥದ್ದು ಇಲ್ಲ ಇಲ್ಲ ನೀ ಏನಿದೆ ಅದನ್ನ ಬಿಟ್ಟು ಅರುವ ನೀನು ಅನ್ನೋದು ಬಿಟ್ಟು ಅರುವಿಸ್ಕೊಳ್ಳೋದು ನಾನು ಅಂತ ತಿಳ್ಕೊಂಡೆ ಅದಕ್ಕೆ ನಿನಗೆ ಬಂಧನ ಆದಂಗೆ ಆಗೈತಿ ನೀನ ಅರು ಇದ್ದೆ ಅನ್ನೋದು ನೀನ ದೇವ್ರು ಇದ್ದೆ ಅನ್ನೋದು ನಿನಗೆ ಅನುಭವಕ್ಕೆ ಬಂದ್ರೆ ನಿನಗೆ ಬಂಧನಕ್ಕೆ ಹಾಕವ್ರು ಯಾರು ಅದಕ್ಕೆ ಮೊದಲು ನೀ ಯಾರು ಇದನ್ನು ತಿಳ್ಕೊ ನೀ ಎಲ್ಲದನ್ನು ನೀನ ತಿಳ್ಕೊಂಡು ನಿನಗೆ ಬಂಧನ ಮೋಕ್ಷ ಇದು ಭ್ರಮ ಆಗೈತಿ ನಿನಗೆ ನೀ ಯಾರದನ್ನು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಈ ಭ್ರಾಂತಿ ಹೋಗ್ತೈತಿ ನಿನಗೆ ನಾನು ಬಂಧನದಿಂದ ಬಿಡುಗಡೆ ಆಗ್ಬೇಕು ಅನ್ನುವಂಥ ಭ್ರಾಂತಿ ಹೋಗ್ಬಿಡ್ತು ಅದಕ್ಕೆ ನೀ ಯಾರು ಯಥಾರ್ಥ ಜ್ಞಾನವನ್ನು ಮಾಡ್ಕೊ ಅದಕ್ಕಾಗಿ ಇದೆಲ್ಲ ನಾವು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಪ್ರಯತ್ನ ಮಾಡಬೇಕಾಗಿದೆ ದೌಡ ಮಾಡ್ಕೊ ಇದನ್ನು ನಾವು ಯಾರಿದ್ದೇವೆ ನಮ್ಮ ನಿಜ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಅನುಭವಿಗಳ ಮುಖಾಂತರ ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳು ಅವರ ಸಂಪರ್ಕ ಮಾಡು ಅಂಥವರ ಸನ್ನಿಧಾನದೊಳಗಿರು ಅಲ್ಲಿರಾಕ ಮನಸ್ಸು ವಾಲ್ಯ ಅಂತೈತೆ ಅಲ್ಲಿ ಮತ್ತು ವಿಷಯಗಳ ಸಂಪರ್ಕದಾಗ ಉಳಿಬೇಕಂತೈತಿ ಅದರಿಂದ ದೂರ ಸರಿ ಅಂತ ಹೇಳ್ತಾರೆ ಮತ್ತು ಅದರ ಸಮೀಪ ಹೋದೇನಂತೇಳಿ ಅದ್ರ ಪರಿಣಾಮ ಆಗೇ ಬಿಡ್ತೈತಿ ಅದ್ರ ಸಮೀಪದಾಗ ಹೋತಾನ ಬೆಂಕಿ ಸಮೀಪ ಆಯ್ತು ಅಂದ್ರೆ ಜಳ ಬಿಡುಲಿ ಬರ್ತೈತೆ ನಿನಗದು ಹೇಗ್ರಿ ವಿಷಯಗಳ ಸಮೀಪ ಹೋದೆ ಅಂದ್ರೆ ಅದರ ಆಕರ್ಷಣೆ ಆಗ್ಬಿಡ್ತೈತಿ ಬೆಂಕಿಯಲ್ಲಿ ಇದ್ದು ತಣ್ಣಗಿರಬಹುದೇ ಹೌದಿಲ್ಲ ಅದರ ಧರ್ಮ ಅದ ಯಾಕ್ರಿ ಸುಡುವುದನ್ನ ಧರ್ಮ ಅದರದು ಹಂಗೆ ವಿಷಯಗಳ ಸಮೀಪ ಇತ್ತಂದ್ರೆ ಅದು ಆಕರ್ಷಣೆ ನೀನು ಬಿಡ್ತೈತೆ ನೀನು ಅದು ಯಾಕ್ರಿ ಒಂದನ್ನೊಂದು ವಿಜಾತಿ ವಸ್ತುಗಳು ಒಂದನ್ನೊಂದು ಆಕರ್ಷಿಸಲ್ಪಡ್ತಾವ ಸಜಾತಿ ವಸ್ತುಗಳು ಒಂದನ್ನೊಂದು ವೈಜ್ಞಾನಿಕ ನಿಯಮದ ಪ್ರಕಾರ ಹೌದಿಲ್ಲ ಹೆಣ್ಣು ಗಂಡು ಇದ್ದು ಅಂದ್ರೆ ಆಕರ್ಷಣೆ ಆಕೈತಿ ಗಂಡು ಗಂಡಿಗೂ ಆಕರ್ಷಣೆ ಆಗೋದಿಲ್ಲ ಹೌದಿಲ್ಲ ಅದಕ್ಕೆ ಹೇಳಿ ನಾವು ಸರ್ವಜ್ಞ ಬೆಂಕಿಯಲ್ಲಿದ್ದು ತಣ್ಣಗಿರಬಹುದೇ ಹೆಣ್ಣು ಬಡಿಯಲಿದ್ದ ಶಿವಯೋಗಿ ಮಣ್ಣು ಮುಕ್ಕಿದ ಸರ್ವಜ್ಞ ಅಂತ ಅದಕ್ಕೆ ಬೇರೆ ಬೇರೆ ಕುಂಡ್ರಿ ಅಂತಾರೆ ಹೌದಿಲ್ಲ ಅವ್ರನ್ನ ಬೇರೆ ಕುಂಡ್ರಿಸ್ತಾರೆ ಅವು ಆಕರ್ಷಕ ಅವೆಲ್ಲ ಒಂದಕ್ಕೊಂದು ವಿಜಾತಿ ವಸ್ತುಗಳು ಗಂಡು ಹೆಣ್ಣು ವಿಜಾತಿ ಸಜಾತಿ ಅದು ಆಕರ್ಷಣೆ ಆಗೋದಿಲ್ಲ ಏನ್ ಅದಕ್ಕೆ ನಾವು ಅಭ್ಯಾಸ ದಶೆಯೊಳಗೆ ನಾವು ದೂರ ಇರಬೇಕು ಬಿಟ್ಟು ಹೌದಿಲ್ಲ ನಿನಗೆ ಆ ಭಾವ ಎಲ್ಲ ವಾದ ಮ್ಯಾಗ ದೇಹ ಭಾವ ಆದ್ಮ್ಯಾಗ ಎಲ್ಲಿದ್ರ ಏನು ಆತ್ಮಭಾವ ಗಟ್ಟಿ ಆದ್ಮ್ಯಾಗ ಅದಕ್ಕೆ ಅಭ್ಯಾಸ ದಶೆಯೊಳಗೆ ನಾವು ದೂರ ಇರ್ಬೇಕು ಅವನು ಬಿಟ್ಟು ಏನ್ ಮಾಡಿರಿ ಏನಾಕೈತಿ ಅಂದ್ರೆ ಎಲ್ಲ ಬ್ರಹ್ಮಸ್ವರೂಪ ಅಂತಂದ್ರೆ ಅದ್ರದ ಫಲ ಉಣ್ಬೇಕಾಕೈತಿ ನೀ ಹಿಂದಾಗಡಿ ಏನ್ ನಮಗೆ ಬೇಕಾದದ್ದು ನನ್ನೊಳಗೆ ಐತೋ ಏನು ಅನ್ಯದ್ರಾಗ ಐತೆ ಅನ್ನೋದನ್ನ ಯಾರು ಇದ್ರ ಬಗ್ಗೆ ವಿಚಾರ ಮಾಡಿರಿ ಅನ್ಯದ್ರಾಗ ಹುಡುಕಾಕೈತೇವ್ ನೀವು ಎಂದು ಸಿಗ್ಬೇಕ್ರಿ ಅದು ನಮ್ಮಲ್ಲಿ ಇದ್ದದ್ದು ಅನ್ಯದ್ರಾಗ ಹುಡುಕಿರಿ ಎಷ್ಟು ಜನ್ಮ ಹುಡುಕಿರಿ ನಿನಗೆ ಸಿಗ್ತೈತಿ ಹೇಳ್ರಿ ಭಿನ್ನ ಬಿಟ್ಟ ರಸಲಿ ಏನುಂಟು ಕಾಣಿಸಲು ಬರಿದೆ ನಾನೇ ಆ ಶ್ರೇಷ್ಠವಾದಂಥ ವಸ್ತು ಸುಖರೂಪವಾದಂಥ ವಸ್ತುನ ನಾನು ಅದೇನೋ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು ಬಿಟ್ಟು ಅನ್ಯದ್ರಾಗ ಹುಡುಕಾಕ್ ಹೊಂಟಿ ಅದನ್ನು ನಮ್ಮಿಂದ ಅರಿವಿಸ್ಕೊಡುವಂಥ ವಿಷಯ ವಸ್ತುಗಳಲ್ಲಿ ಹುಡುಕಾಕ್ ಹೊಂಟಿ ದೂರಿಲ್ಲ ಅದು ನಮ್ಮಿಂದ
ಬೇರೆ ಇಲ್ಲ. ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಅಂದಾರಿಲ್ಲ. ಆ ಪಾರಮಾರ್ಥ ತತ್ವ ಸುಖವ ಸೂರ್ಯಗೊಂಡ ಯತಿಗದೇನು ದೂರವಿಲ್ಲವೋ ಮುಕುತಿ. ನಿನ್ನ ಬಿಟ್ಟು ಅನ್ಯವಾಗಿ ಹುಡುಕ ದೂರ ಐತಿ ಅಂತ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತೀಯಲ್ಲ. ಎಲ್ಲಿ ಹೋಗೋ ಕೆಲಸನೇ ಇಲ್ಲ, ಗಮನಾಗಮನ ಕ್ರಿಯೆ ಇಲ್ಲ. ಬುದ್ಧಿವೃತ್ತಿ ಎಲ್ಲಿ ಆದರೂ ಹರಿದು ಹೋಗಿ ಅದನ್ನು ಅನುಭವ ಮಾಡಬೇಕಾಗಿಲ್ಲ. ಇದ್ದಲ್ಲೇ ಅದನ್ನ ಸುಮ್ಮನೆ ಇದ್ದಾಗ ಅನುಭವ ಮಾಡ್ಕೋ. ಸದ್ದ ನೀ ಅದಿ ಮನುಷ್ಯನ ಹರಿದಾಟ ಬಂದಾದ್ರಾಗ ಸದ್ದ ನೀನ ಬ್ರಹ್ಮ ಸ್ವರೂಪ ಇದ್ದೇನೋ ನಿನಗೆ ಅನುಭವ ಬರ್ತದೆ. ಅದನ್ನು ನಾವು ವಿಚಾರದಿಂದ ನಾವು ಅದನ್ನ ಉಳಿಸ್ಕೋಬೇಕಾಗೈತಿ. ಆ ಭಾವದೊಳಗೆ ಉಳಿಬೇಕಾಗೈತಿ. ವಿವೇಕ ಇಲ್ಲದಕ್ಕೆ ನಾವು ಕಂಡಲ್ಲೇ ತಿರ್ಕೊಂತಾಳೆ. ಅಲ್ಲಿ ಹೋದ್ರೆ ಸುಖ, ಎಲ್ಲಿ ಹೋದ್ರು ಏನ್ ಮಾಡ್ರೂ ಇಲ್ಲ, ಏನಾರು ಮಾಡ್ಯಾರ ಸುಖ ಅಂತ ಮಾಡ್ಕೊಂತ ಬಂದಿಯಲ್ಲ. ಏನೇನು ಮಾಡ್ಬೇಕಂತ ಸುಖ ಹೊಂದ್ಬೇಕಂತ ಎಲ್ಲ ಮಾಡಿ ಮುಗಿಸಿದಿ. ಅದ್ರ ಪರಿಣಾಮ ಏನಾಯ್ತು ನೋಡ್ಕೋ. ಇನ್ನೂ ಅದನ್ನ ಮಾಡ್ಬೇಕಂತೀಯ. ಅದು ಉಪಯೋಗ ಇಲ್ದಂಗೆ ಅದಕ್ಕೆ ಕೈ ಬಿಡ್ಬೇಕಿಲ್ಲ. ಅದು ಆ ಕ್ರಮ ಹೊರಗೆ ಹುಡುಕೋ ಆಗೋದ್ರಿಂದ ಏನು ಲಾಭ ಇಲ್ಲ ಅನ್ನೋದು ಹೊಳದಿಂದ ಅದನ್ನು ಹುಡುಕೋದು ಕೈ ಬಿಡ್ಬೇಕಿಲ್ಲ. ಹೊರಗೆ ಹುಡುಕೋದು ಆತ್ಮ ಸಂಶೋಧನೆ ಒಳಗೆ ಅಂತರಂಗದಲ್ಲಿ ಮಾಡ್ಬೇಕಾಗೈತಿ ಹೊರತು ಬಹಿರಂಗದಲ್ಲಿ ಇಲ್ಲ ಕೆಲಸ. ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡೋ ಕೆಲಸ, ಹೊರಗೆ ಏನು ಮಾಡೋ ಕೆಲಸ ಇಲ್ಲ. ನೀನು ಏನ್ ಒಳಗಿನ ಕೆಲಸ ಅದ. ಅಂತರಂಗದಲ್ಲಿ ಮಂದಿಗೇನು ಗೊತ್ತಾಗೈತಿ ಒಳಗೆ ಏನು ನಡೆದೈತಿ ಅನ್ನೋದು. ನೀವು ಹೊರಗೆಲ್ಲ ಬಿಟ್ಟೇನಂತಿ, ಒಳಗೆ ಬಿಟ್ಟಿಯಪ್ಪ. ಒಳಗೆ ಅದ್ರಾಗ ಅನ್ಯದ್ರಾಗ ಹುಡುಕು ಚಟ ಬಿಟ್ಟಿಯ. ಅದ್ರ ವಿಷಯ ವಸ್ತುಗಳಲ್ಲಿ ಹುಡುಕು ಚಟ ಬಿಟ್ಟಿಲ್ಲ. ಅದನ್ನು ಹೊರಗೆಲ್ಲ ಬಂದ್ ಮಾಡಿ ಒಳಗೆ ಅದನ್ನ ಮಾಡಕತ್ತ ಮಿಥ್ಯಾಚಾರಿ ಅಂತ ಅನಿಸ್ಕೋತಾನ. ಹೌದಲ್ಲ? ನೀವು ಹೊರಗೆಲ್ಲ ನೋಡೋರ ಕಣ್ಣಿಗೆ ಏನಪ್ಪಾ ಏನು ಬಿಟ್ಟ, ನೀವು ಒಳಗೆಲ್ಲ ಹಂಗೈತಿ, ಏನು ಬಿಟ್ಟೇ ಇಲ್ಲ. ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಅವ ಹೊರಗೆಲ್ಲ ಮಾಡಿರೋ ಒಳಗೆ ಬಿಟ್ಟ ಅವ ನೆಮ್ಮದಿಯಿಂದ ಇರ್ತಾನ. ಎಲ್ಲಿ ಹತ್ತಿರ ಎಲ್ಲಿ ಹತ್ತೈತಿ ಅಲ್ಲಿ ತೊಳ್ಕೊಂಡು ಹಸನ ಆಕೈತಿ. ಬಾ ಒಂದ್ ಕಡೆ ಬರೀ ಒಂದ್ ಕಡೆ ಅಂದ್ರೆ ಹಿಡ್ಕೊಂಡದ್ದು ಮನಸ್ಸಿನಾಗ ಐತಿ, ಮನಸ್ಸಿನಾಗ ಕೈ ಬಿಡೋದು. ಮನಸ್ಸಿಗೆ ಸಮಾಧಾನ ಇರ್ತೈತಿ ಅವಾಗ. ಹೌದಿಲ್ಲ? ಹಿಡ್ಕೊಂಡದ್ದ ಮನಸ್ಸು ತಾನು ಒದ್ದಾಡ್ತೈತಿ. ಹಿಡ್ಕೊಂಡಲ್ಲಿ ಬಿಟ್ಟಾಗ ಆರಾಮ ಇರ್ತೈತಿ. ಬಿಟ್ಟ ಆನಂದದ ಅನುಭವ ಮಾಡ್ಕೊಂಡು ಬಿಡು ಪುರುಷತ್ಲೆ ಅನುಭವ ಬರ್ತೈತೆ. ಅದು ತ್ಯಾಗದಿಂದ ಏನು ವೈರಾಗ್ಯ ಬರು ಪುರುಷತ್ಲೆ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ತ್ಯಾಗದಿಂದ ದೊರೆಯುವಂಥ ಸುಖ ಹಂಗ ಬಿಡಬೇಕು ಅಂತ ಬಾಯಿಲೆ ಬಡಬಡಿಸಿರ್ ಆಗುದಿಲ್ಲ. ಅನುಭವಕ್ಕೆ ಬರೋದನ್ನ ಇಲ್ಲ. ಬಿಟ್ಟಾಗ ದೊರೆಯುವಂಥ ಸುಖ ಬಿಡ್ಬೇಕು ಅನ್ಕೊಂತ ಕುಂತ್ರ ಆಗೋದಿಲ್ಲ. ನೀ ಅನ್ಕೊಂತನ ಕುಂತಿ, ಅವ ಬಿಟ್ಟ ಅದನ್ನ ಅನುಭವ ಮಾಡದವ. ನಿನ್ನ ಜನ್ಮ ಎಲ್ಲ ಬಿಡ್ಬೇಕು ಅನ್ಕೊಂತ ಹೋದಪ್ಪ, ಬಿಡಕ್ಕಾಗಲಿ ನೀನು. ಹೌದಿಲ್ಲ? ಅವ ಬಿಟ್ಟ ಅವ ಆರಾಮ ಅನುಭವ ಮಾಡ್ಕೊಂಡ. ಬಿಟ್ರೆ ಅನುಭವ ಬರ್ತೈತಿ ನಿನಗೆ. ಹೊಸದಾಗಿ ಈಗ ಬಿಟ್ಟು ಮುಂದೆ ಬರ್ಬೇಕು ಅಂತದ್ದು ಅಲ್ಲಿ. ಈಗಿಂದ ಈಗ ಫಲ ಇದು. ಈಗ ಮಾಡಿದ್ದು ಮುಂದೆ ಬರ್ತೈತಿ ಹಂಗಲ್ಲ. ಇದು ಕರ್ಮಜನ್ಯ ಫಲ ಅದ, ಮುಂದೆ ಬರುವುದು ನಿನಗದು. ಈಗ ಮಾಡಿದ್ದು ಮುಂದೆ ಬರೋದು ಕರ್ಮದಿಂದ ಆಗೋದು. ಇದು ಜ್ಞಾನದ ಫಲ ಆಗಿಂದ ರೋಕಡಿ ಇದೆ. ತಕ್ಷಣ ಬಿಡು ಪುರುಷತ್ಲೆ ನಿನ್ನ ಮನಸ್ಸಿನಾಗ ಹಿಡ್ಕೊಂಡದನ್ನೆಲ್ಲ ಕೈ ಬಿಡು. ಅವಾಗ ನಿನಗೆ ಅದ ಆನಂದದ ಲಾಭ ಆಕೈತಿ. ಬಿಟ್ಟಾಗ ದೊರೆಯುವಂತಹ ಸುಖ ಬಿಡಬೇಕಂತ ಉಪದೇಶ ಮಾಡ್ಕೊಂತ ಕುಂತ್ರ ಆಗುದಿಲ್ಲ. ಮೊದಲ ತ್ಯಾಗದಿಂದ ದೊರೆಯುತ್ತದೆ ಯಾವಾಗಲೂ. ತ್ಯಾಗೇನ ಏಕೇನ ಅಮೃತತ್ವ ಮಾನಸಿವಂತ. ಅದನ್ನು ಕಲಿಬೇಕಲ್ಲ. ಬಿಟ್ಟಿರೋದು ಕಲೀಲಿಲ್ಲ ನಾವು. ಬರೀ ಹೇಳೋದು ಕೇಳೋದು ಮಾಡಿದ್ವಿ, ಬಿಡಾಕ್ ತಯಾರಿಲ್ಲ ನಾವು. ಮಂದಿಗೆ ಹೇಳಾಕತ್ತೀವಿ ಬಿಡತ್ತ. ತಾ ಬಿಟ್ಟು ಆರಾಮ್ ಮಾಡೋ, ತಾ ಅದ್ರ ಲಾಭ ತಗೋಕ್ ಮೊದಲ. ಸ್ವತಃ ನಾವು ಅನುಭವ ಮಾಡದ ಹೊರತ, ಸಾಧನ ಮಾಡದ ಹೊರತ ನಮ್ಗೆ ಅನುಭವ ಬರೋದಿಲ್ಲ. ಅವಾಗ ಅದನ್ನ ಹೇಳಿದ್ರೆ ಇನ್ನೊಬ್ಬರಿಗೆ ಲಾಭ. ನೀ ಅದ್ರ ಲಾಭ ತಗೋ ಮೊದಲ. ಬಿಟ್ಟ ಪೂರ್ಣ ಅದ್ರ ಲಾಭ ತಗೊಂಡ ಇನ್ನೊಬ್ಬರಿಗೆ ಅದನ್ನ ಹೇಳಿದ್ರೆ ಅದು ಪರಿಣಾಮಕಾರಿ. ನಿನಗ ಅದನ್ನ ಹೊಂದಾಕ ಆಗ್ಲಿಲ್ಲ ಆಗ್ರಿ, ಬರೀ ಹೇಳೋದಾತಿ. ನಿನಗೆ ಅನುಭವ ತಗೊಂಡು ಉಳ್ಕೋ. ಸಾಧನದೊಳಗೆ ತೊಡಗು. ನಿತ್ಯ ಶ್ರವಣ ಮನನ ನಿಧಿಧ್ಯಾಸದ ಅಭ್ಯಾಸದಾಗ ತೊಡಗಿ ಅದನ್ನ ಅನುಭವ ಮಾಡ್ಕೊ. ಅಂದಾಗ ನಿನಗೆ ನೀ ಲಾಗು ಮಾಡ್ಕೊಂಡಾಗ ಇನ್ನೊಬ್ಬರಿಗೆ ಹೇಳುವಂತ ಯುಕ್ತಿಗಳನ್ನ ತನಗೆ ಲಾಗು ಮಾಡ್ಕೋಬೇಕು ನಾವು. ಅಂದ್ರೆ ಲಾಭ. ಮಂದಿಗೆ ಹೇಳಿ ಮಂದಿ ಕಡೆಯಿಂದ ಹೊಗಳಿಸ್ಕೊಂಡ್ರೆ ನಿನಗೇನು ಲಾಭ? ಹೊಗಳಿರಿ ನಿನಗೆ ಆ ಸ್ಥಿತಿ ಅನುಭವಕ್ಕೆ ಬಂದ್ಬಿಡ್ತೀನಿ. ಜನರ ಮೆಚ್ಚುಗೆ ಪಡೆದುಕೊಳ್ಳೋಕೆ ಮಾಡ್ತೀವಿ. ಹೌದಿಲ್ಲ? ಜನರ ಹೊಗಳಿಕೆ ಇವನು ಚಪ್ಪಾಳೆ ಬಡಿತು ಎದಕ್ಕೆ ಬೇಕಾಗಿತ್ತು ನಿನಗೆ?
ಅವ್ರು ಮೆಚ್ಚಿಗೆ ಬಿಟ್ರೆ ನೀನು ಆ ಸ್ಥಿತಿ ಹೊಂದಿದಂಗೆ ಆಕತಿ. ನೀ ತಿಳಿದೆಲ್ಲ ಕೈ ಬಿಟ್ಟಾಗ ನಿನಗೆ ಲಾಭ ಬೇಕಾಗಿಲ್ಲ. ಅದು ಜನರ ಇದನ್ನು ಬೇಕಾಗಿಲ್ಲ, ಯಾಕ್ರಿ ಹೊಗಳಿಕೆನೂ ಬೇಕಾಗಿಲ್ಲ, ಲಾಯ್ಕಿ ಪತ್ರ ಬೇಕಾಗಿಲ್ಲ ನಮಗೆ. ಜನರ ಕಡೆಯಿಂದ ಅಣಿಸ್ಕೊಂಡಾಗ ನಿನಗೆ ಜ್ಞಾನ ಆಕೈತಿ ಅಂತ ಏನಿಲ್ಲ. ಅದು ಜಗತ್ತೆಲ್ಲ ಮಚ್ಚಲಿ ಹೊಡಿವಲ್ರಿ ನಾವು. ನಾವೊಂದು ಮನಸ್ಸಿನಾಗಿದ್ದು ಕೈ ಬಿಟ್ಟು ಅದನ್ನು ಅನುಭವ ಮಾಡ್ಕೊಂಡು ಇದ್ದಿರ್ತೀವಿ. ಜಗತ್ತಿನ ಒಡವೆ ಕೈ ಬಿಡೋದು, ಜಗತ್ತಿನ ಮಾನ ಮರ್ಯಾದೆ ಆಶೆಯನ್ನು ಎಂದು ಇಟ್ಕೊಳಕ್ ಹೋಗುದು. ಒಂದು ಆನಂದ ಇಟ್ಕೊಂಡೆ ಅಂದ್ರೆ ನೀ ಸಮಾಧಾನ ಶಾಂತಿ ಹೊಂದೋದು ಎಂದು ಸಾಧ್ಯನೇ ಇಲ್ಲ. ವಿಷಯಾವಲಂಬಿ ಜಗತ್ತದು, ಹೌದಿಲ್ಲ? ಅವ್ರು ಅನುಕೂಲ ಕಂಡ್ರೆ ನೀನು ಹೊಗಳ್ತಾರೆ, ನಿನಗೆ ಪ್ರತಿಕೂಲ ಆದಕ್ಕೂ ನಿನ್ನ ತೆಗಳ ಆಗಿಂದಾಗ ಮತ್ತೆ ತೆಗಳಾಗ ಚಲೋ ಬೇಯಕ್ಕೆ ಚಲೋ ಮಾಡ್ತಾರೆ ಅವ್ರು. ನನಗೆ ಹಿಂಗೆ ಅಂದ್ರಲ್ಲ ಅಂತ ಅವಾಗ ಮನಸ್ಸಿಗೆ ಹಚ್ಕೊಂಡ್ಕೊಂಡಿರ್ತೀನಿ. ಏನಂದ್ರು ಹಚ್ಕೊಳ್ಬಾರ್ದು ನೋಡು. ಅಜ್ಜವ್ರು ಹೇಳ್ತಿದ್ರು ಕಗ್ಗಲ್ ಮುಕ್ಕರು ಪುಟ ಆಗ್ಬೇಕು ನೋಡಿ. ಜಗತ್ತಿನ ಜನ ಎಲ್ಲ ಹುಚ್ಚರ ಸಂತಿ, ಹುಚ್ಚರ ಕಡೆಯಿಂದ ಏನು ಅನಿಸ್ಕೊಂಡ್ರೆ ಏನು ಶಾನ್ಯಾರ ಅನ್ಬೇಕು ನನಗೆ, ಹೌದಿಲ್ಲ? ಬಲ್ಲವರು ಹೌದೆಂದು ಬಣ್ಣಿಸುವ ವರ್ತನವನು ಹಂಗಿರ್ಬೇಕು ನಮ್ಮ ಆಚರಣೆ, ನಮ್ಮ ವರ್ತನ. ಬಲ್ಲವರು ಹೌದು ಅನ್ಬೇಕು ನಾವು. ಈ ಹುಚ್ಚರು ವಿಷಯಾವಲಂಬಿ ಜಗತ್ತಿದ ವಿಷಯ ಕೊಟ್ಟ ಕೂಡಲೇ ಹೊಗಳ್ತಾರೆ, ಎಲ್ಲ ಹೊಗಳಂಬಟ್ರ, ಹೌದಿಲ್ಲ? ಅವ್ಗೆ ಹೊಲ ಹಚ್ಚಿರ್ತಾರೆ, ಉಂಬ್ಳಿ ಕೊಟ್ಟಿರ್ತಾರೆ, ಅವಾಗ ಹೊಗಳಂಬಟ್ಟರಿಗೆ ಅದಕ್ಕೆ ಹೊಗಳ್ತಿರ್ತಾನ ಅವ್ನ ಡ್ಯೂಟಿ ಅದು. ಅವ್ನು ಕಸಗೋಳಿ ರಾಜ, ಅವ್ನು ತೆಗಳಕ್ಕೆ ಚಲೋ ಮಾಡ್ತಾನವ. ಅವ್ನು ಹೊಗಳೋ ಸಂಬಂಧನ ಅವಾಗ ಅಷ್ಟು ಕೊಟ್ಟಿರ್ತಾರ. ಅವ್ರು ಹೊಗಳಂಬಟ್ರು ಅದ ಕಾಯಕದವ್ರು. ಅವ್ರು ಬರೀ ರಾಜ ಬಹುಪರಾಕ್ ಅಂತಿರ್ತಾರಲ್ಲ, ಅವ್ನು ಬರುತ್ತಲೇ ಹೊಗಳ್ಬೇಕು. ಅವ್ರು ಹೊಗಳೋ ಸಂಬಂಧ ಅವಾಗ ಉಂಬಳಿ ಕೊಟ್ಟಿರ್ತಾರೆ, ಇಂತಿಷ್ಟು ಭೂಮಿ ಇವನ್ನೆಲ್ಲ ಅದನ್ನು ಮಾಡ್ತಿರ್ತಾರೆ. ಅವ್ರು ಕಾಯಕ ಮಾಡೋರು ಹೊಗಳಂಬಟ್ರು. ಒಂದೊಂದು ಉದ್ಯೋಗದವ್ರು ಒಂದೊಂದು ಅವನ್ನ ಹಚ್ಚಿಬಿಟ್ಟಿರ್ತಾರೆ. ಅವ್ರು ಕೊಡೋದು ಬಿಡನೇ ಅವನ್ನ ನಿನ್ನ ತೆಗಳಕ್ಕೆ ಚಲೋ ಮಾಡ್ತಾರೆ, ಹೌದಿಲ್ಲ? ಆಗಿಂದಾಗ ಬೇಯಾಕ್ದೆ ಕಸ್ಕೊಂಡು ಮಗ ಇವ್ ನಮಗೆ ಇಂಥದ್ದು ಮಾಡಿ ಬೇಯಕ್ಕೆ ಚಲೋ ಮಾಡ್ತಾರೆ. ಅದಕ್ಕೆ ಅದನ್ನು ಅವಲಂಬನ ಮಾಡಬೇಕು. ಜನರ ಹೊಗಳಿಕೆ ತೆಗಳಿಕೆಗೆ ಎಂದೂ ಗಮನ ಕೊಡಕ್ಕೆ ಹೋಗ್ಬೇಡಿ. ಅದನ್ನು ಅವಲಂಬಿಸ್ಕೊಂಡಿಲ್ಲ ನಿನ್ನ ನೆಮ್ಮದಿ. ಬಲ್ಲವರು ಹೌದನ್ನುವಂಗೆ ವರ್ತನ ಆಗಿರಲಿ ಅಂತ ವಿಚಾರವಂತರು. ಅವ್ರು ಯಾಕೆ ಎಂಥದಕ್ಕೆ ಗಮನ ಕೊಡ್ತಾರೆ? ಅವರು ಅದ್ರ ಯಾವ ಇಚ್ಛಾನೂ ಇರೋದಿಲ್ಲ. ಅವ್ರು ನಿನ್ನಿಂದ ಏನೂ ಅಪೇಕ್ಷೆನ ಮಾಡಕ್ಕೆ ಹೋಗೋದಿಲ್ಲ. ನಿಜವಾದದ್ದನ್ನು ತಿಳ್ಕೊಳ್ಳೋ ಮಟ್ಟ ಹಿಂಗೆ ಹೋಗೋದನ್ನು ನೋಡಿ. ಇಂದ್ರಿಯಗಳಿಗೆ ಗೋಚರ ಆದದ್ದನ್ನು ಬೆನ್ನು ಹತ್ತಿದೆ ಅಂದ್ರೆ ನಿನಗೆ ನೆಮ್ಮದಿ ಎಂದೂ ಸಿಗುವುದು. ನಿನಗೆ ಅದ್ರ ಮ್ಯಾಗಿನ ಆಸಕ್ತಿಯನ್ನು ತೆಗೆದುಹಾಕೋದು ಅದು ನಮ್ಮನ್ನು ದಾರಿ ತಪ್ಪಿಸ್ತೈತಿ. ನಿಜವಾದ ಇರುವಿನ ಅನುಭವ ಮಾಡ್ಕೊಳಕ್ಕೆ ಅಡ್ಡಿ ಹಾಕಬೇಕು. ಆ ವಾಸನ ಇತ್ತಂದ್ರೆ ಇಂದ್ರಿಯಗಳ ಅಭಿರುಚಿ ಪೂರ್ಣ ಕೈ ಬಿಡಬೇಕಾಗತ್ತೆ. ನೋಡೋದನ್ನು ವಿಚಾರ ಮಾಡಿ, ಅನಿತ್ಯದವು ಇಂದ್ರಿಯಗಳ ವ್ಯಾಪಾರದ ಮಾಡಿ ಏನಾಗೈತಿ. ಇಲ್ಲಿ ತನ ಮಾಡ್ಕೊಂತ ಬಂದು ಎಷ್ಟು ಜನ್ಮ ಹುಟ್ಟಿ ಬಂದರೂ ನನಗೆ ಅದನ್ನು ತೃಪ್ತಿ ಪಡಿಸೋಕ್ಕಾಗಿಲ್ಲ. ಮತ್ತು ಅದರಾಗನ ಅಭಿರುಚಿ ಐತೆ ಅಂದ್ರೆ ಇನ್ನು ನಿನ್ನಲ್ಲಿ ವಿವೇಕ ಉದಯ ಆಗಿಲ್ಲ ಅಂತ. ವಿವೇಕ ಉದಯ ಆದರೆ ಅದರ ಅಭಿರುಚಿನ ಉಳಿದಿಲ್ಲ. ಪೂರ್ಣ ಅದರ ಮ್ಯಾಗಿನ ಆಸಕ್ತಿ ಹೋಗ್ಬೇಕು, ಅನಾಸಕ್ತಿ ಉಂಟಾಗ್ತದೆ, ವೈರಾಗ್ಯ ಬರ್ತದೆ. ವಿವೇಕ ಉದಯ ಆಗೋ ಪುರುಷತ್ರೆ ವೈರಾಗ್ಯ ಬಂದ್ಬಿಡ್ತದೆ, ದೋಷ ದರ್ಶನ ಆಕೈತೆ ನಾವು. ಅದಕ್ಕೆ ನಮ್ಮಲ್ಲಿ ವಿವೇಕ ಜಾಗೃತಿ ಮಾಡ್ಕೊಳ್ಳೋ ಸಂಬಂಧ ಈ ಅಭ್ಯಾಸ ನಿರಂತರ ಮಾಡಿದಾಗ ಬರ್ತೈತೆ ನಮಗೆ. ಆ ಕೆಲಸ ನಾವು ಈಗ ಮನುಷ್ಯನ ಜನ್ಮ ಹೋಗೋದ್ರೊಳಗಾಗಿ ಮಾಡ್ಕೊಂಡಿದ್ದೀವಿ. ವಿವೇಕ ಜಾಗೃತಿ ಮಾಡ್ಕೊ, ಮುಂದೆ ನಿನಗೆ ಇದು ದಾರಿ ಸಿಗ್ತೈತಿ. ಈ ಬೆಳಕಿನಾಗ ಹೋಗಕ್ಕೆ ಬರ್ತೈತಿ. ವಿಚಾರದ ಬೆಳಕು ನಿನ್ನಲ್ಲಿ ಜಾಗೃತ ಆತಂದ್ರೆ ದಾರಿ ಯಾಕ್ರಿ ತಪ್ಪು ದಾರಿ ತುಳಿದ್ರು ನೀನು. ಅದಕ್ಕೆ ಅದನ್ನು ಮಾಡ್ಕೋ, ಸತ್ಸಂಗಗಳು ತುಡಿಗಿ ವಿವೇಕವನ್ನು ಜಾಗೃತಿ ಮಾಡ್ಕೊ. ಬಿಡು. सकल साधु संत